ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿ ಪ್ರದಾನ. ಸ್ಪೆಷಲ್ ಪಾರ್ಟ್ನರ್ಸ್ ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್, ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್. ಬ್ಯಾಂಕಿಂಗ್ ಪಾರ್ಟ್ನರ್ ಕರ್ನಾಟಕ ಬ್ಯಾಂಕ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಇದು ನ್ಯೂಸ್ ಫಸ್ಟ್ ಅರ್ಪಿಸುವ ಭೂ ತಪಸ್ವಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಸ್ಪೆಷಲ್ ಪಾರ್ಟ್ನರ್ಸ್ ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್ ಅಣ್ಣಿಗೇರಿ ಮತ್ತು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿ. ಬ್ಯಾಂಕಿಂಗ್ ಪಾರ್ಟ್ನರ್ ಕರ್ನಾಟಕ ಬ್ಯಾಂಕ್. ಈ ಭೂ ತಪಸ್ವಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನೆರೆದಿರುವಂತಹ ಎಲ್ಲ ರೈತ ಬಂಧುಗಳಿಗೂ ರೈತ ದಿನಾಚರಣೆಯ ಶುಭಾಶಯಗಳು. ಇವತ್ತು ಈ ರಾಷ್ಟ್ರದ 5ನೇ ಪ್ರಧಾನಿಗಳಾಗಿದ್ದಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ. ಈ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳು ಅಪಾರ, ರೈತರಿಗಾಗಿ ಅವರು ಮಾಡಿದಂಥ ಯೋಜನೆಗಳು ಅಪಾರ. ಇವತ್ತು ರೈತರನ್ನ ಸಂಭ್ರಮಿಸುವಂಥ ದಿನ. ಈ ಟೈಮ್ನಲ್ಲಿ ಒಂದು ಮಾತು ಹೇಳಲೇಬೇಕು. ಪ್ರಕೃತಿ ಮಾತೆ ಮುನಿಸ್ಕೊಂಡಿರೋದನ್ನ ನೀವು ನೋಡಿರ್ತೀರಿ, ಪ್ರಕೃತಿ ಮಾತೆ ನಯನ ಮನೋಹರವಾಗಿರುವುದನ್ನೂ ನೀವು ನೋಡಿರ್ತೀರಿ. ಆದರೆ ಪ್ರಕೃತಿ ಮಾತೆ ಮಾತನಾಡಿದ್ದನ್ನ, ಮಾತಾಡುವುದನ್ನ ನೋಡಿರುವುದಕ್ಕೂ ಕೇಳಿರುವುದಕ್ಕೂ ಬಹುಶಃ ಕಷ್ಟ ಸಾಧ್ಯ. ಆದರೆ ರಾಜ್ಯದ ರೈತ ಬಂಧುಗಳ ಬಳಿ ನೀವು ಕೇಳಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ಯಾಕಂದ್ರೆ ರಾಜ್ಯದ ರೈತರ ಜೊತೆಗೆ ಪ್ರಕೃತಿ ಮಾತೆ ಪ್ರತಿನಿತ್ಯ ಮಾತನಾಡ್ತಾಳೆ. ಪ್ರಕೃತಿ ಮಾತೆಯ ನೋವು ಕಷ್ಟಗಳನ್ನ ಯಾರಿಗಾದ್ರೂ ಜಗತ್ನಲ್ಲಿ ಅರ್ಥ ಆಗತ್ತೆ ಅಂತಂದ್ರೆ ಅದು ರೈತರಿಗೆ ಮಾತ್ರ. ಅದಕ್ಕೆ ಕಾರಣ ರೈತರು ಭೂಮಿ ತಾಯಿ ಹರಸಿ ಹಡೆದಂಥ ಮಕ್ಕಳು. ಆ ಕಾರಣಕ್ಕಾಗಿಯೇ ರಾಜ್ಯದ ರೈತ ಸಾಧಕರನ್ನ ಈ ಭೂ ತಪಸ್ವಿ ವೇದಿಕೆಯ ಮೂಲಕ ಸನ್ಮಾನಿಸ್ತಾ ಇದ್ದೀವಿ. ಇಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಲೇಬೇಕು. ಸಾಮಾನ್ಯವಾಗಿ ಹೇಳ್ತಾರೆ ದೇವರ ಋಣ ತೀರ್ಸೋಕಾಗಲ್ಲ, ಅಪ್ಪ ಅಮ್ಮನ ಋಣ ತೀರ್ಸೋಕಾಗಲ್ಲ ಅಂತ ಹೇಳಿ. ಆದ್ರೆ ಸತ್ಯ ಏನ್ ಗೊತ್ತಾ, ಬಹುಶಃ ರೈತರ ಋಣವನ್ನ ತೀರ್ಸೋದಕ್ಕೆ ಸಾಧ್ಯನೇ ಇಲ್ವೇನೋ. ಅಂತಹ ತ್ಯಾಗಮಯಿಗಳು ರೈತರು. ಅಂತಹ ರೈತ ಸಾಧಕರನ್ನ ಇವತ್ತು ಸನ್ಮಾನಿಸುವಂತಹ ಕೆಲಸವನ್ನ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ ಮಾಡ್ತಾ ಇದೆ ಈ ಭೂ ತಪಸ್ವಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಮೂಲಕ. ಈ ಭೂ ತಪಸ್ವಿ ಕಾರ್ಯಕ್ರಮ ಅಂದ್ರೆ ಏನು? ಹುಬ್ಳಿನಲ್ಲೇ ಈ ಕಾರ್ಯಕ್ರಮವನ್ನ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿದ ಯಾವ ಕಾರಣಕ್ಕಾಗಿ? ಈ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ ಫಸ್ಟ್ ವಾಹಿನಿಯ MD ಹಾಗೆ CEO ಆಗಿರುವಂತಹ ಎಸ್ ರವಿಕುಮಾರ್ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಜವಾಗಲೂ ಒಬ್ಬೊಬ್ಬರೂ ಎಷ್ಟು ಸಾಧನೆ ಮಾಡಿದ್ದಾರೆ, ಮತ್ತು ಈ ಸಲ ನಾವು ಆಯ್ಕೆ ಮಾಡಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರಲ್ಲಿ ತುಂಬ ಜನ ವಿದ್ಯಾವಂತರಿದ್ದೀರ, ಓದ್ಕೊಂಡಿದ್ದಾರೆ. ಓದ್ಕೊಂಡು ಬಂದು ಕೃಷಿ ಮಾಡಿ ಕೃಷಿಯಲ್ಲಿ ತಮ್ಮ ಜೀವನವನ್ನು ಕಂಡುಕೊಳ್ಳೋದು ಅಷ್ಟೇ ಅಲ್ಲ, ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಸೊ ಅಂಥ ಪ್ರಶಸ್ತಿ ಪುರಸ್ಕೃತರಿದ್ದಾರೆ, ಅವ್ರಿಗೂ ನಾನು ಸ್ವಾಗತ ಹೇಳ್ತಾ, ಮತ್ತು ಒಂದು ಕೃಷಿ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿಗೆ ಉದ್ಯಮಿಗಳು ಬಂದಿದ್ದೀರಾ, ಅದು ಸಂತೋಷ. ನಾವು ಭೂ ತಪಸ್ವಿ, ಭೂಮಿಯಲ್ಲಿ ಕಠಿಣವಾದ ಸಾಧನೆ ಮಾಡಿ ಫಸಲನ್ನು ಬೆಳೆದು ಆ ಫಸಲಲ್ಲಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ 3 ಹೊತ್ತು ಊಟ ಹಾಕ್ತಿದ್ದೀರಾ. ನಮಗೆ ನಿಮ್ಮೆಲ್ಲರ ಬಗ್ಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೃಷಿಕರ ಬಗ್ಗೆ, ರೈತರ ಬಗ್ಗೆ ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಭೂ ತಪಸ್ವಿ ಅಂತ ಹೆಸರಿಟ್ಟಿದ್ದೀವಿ. ಈಗ ಸಾಧಕ ರೈತರಿಗೆ ಭೂ ತಪಸ್ವಿ ಪ್ರಶಸ್ತಿಯನ್ನ ಪ್ರದಾನ ಮಾಡುವಂತಹ ಸಮಯ. ಭೂ ತಪಸ್ವಿ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ನಮ್ಮ ಮೊದಲ ಸಾಧಕ ರೈತ ಧರಪ್ಪ ಕಿತ್ತೂರು, ಪ್ರಗತಿಪರ ರೈತರು, ಬಾಗಲಕೋಟೆ ಜಿಲ್ಲೆ. ಕೃಷಿಗೂ ಸಂಗೀತದ ಹೊನಲನ್ನ ಕೇಳಿಸುವ ಅದ್ಭುತ ಪರಿಕಲ್ಪನೆ ಕೊಟ್ಟ ರೈತರಿವರು.
ನೆಲವನ್ನ ಎದೆಗಪ್ಪಿ ಈತ ಸೃಷ್ಟಿಸಿದ ಕೃಷಿ ಪ್ರಪಂಚವನ್ನ ನೋಡಿದ್ರೆ ಪೂರ್ವ ಕೃಷಿಗೆ ಹೊಸ ಜನ್ಮ ಕೊಟ್ಟಂತಿದೆ. ಆ ಕೃಷಿಕರ ಹೆಸರು ಧರೆಪ್ಪ ಪರಪ್ಪ ಕಿತ್ತೂರು. ಧರೆಪ್ಪನವರು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ತೇರದಾಳದವರು. 1991ರಲ್ಲೇ ಧರೆಪ್ಪ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿಗಾಗಿ ನೊಗವನ್ನ ಹೆಗಲೇರಿಸಿದ್ರು. ಅವರು ಮೊದಲು ಮಾಡಿದ್ದು ಏಕಬೆಳೆ ಪದ್ಧತಿ, ನಂತರ ಮಾಡಿದ್ದೇ ಸಮಗ್ರ ಕೃಷಿಯಲ್ಲಿ ಬಹುಬೆಳೆ ಪದ್ಧತಿಯ ಕ್ರಾಂತಿ. ಅಡಿಕೆ, ತೆಂಗು, ಕಬ್ಬು, ಮೆಂತೆ, ಸಬ್ಬಸಿಗೆ, ಕೊತ್ತಂಬರಿ, ಪಾಲಕ್, ಈರುಳ್ಳಿ, ಶೇಂಗಾ, ಮೂಲಂಗಿ, ನುಗ್ಗೆ, ಚವಳಿಕಾಯಿ, ಟೊಮ್ಯಾಟೊ, ಮೆಣಸಿನಕಾಯಿ, ಹೂಕೋಸು, ಎಲೆಕೋಸು, ಒಂದಾ ಎರಡ, ಮಾವು, ಲಿಚ್ಚಿ, ಮರಸೇಬು, ಕಾಶ್ಮೀರಿ ಸೇಬು, ಕೆಂಪು ನಿಂಬೆ, ಸಿಹಿ ನಿಂಬೆ, ಬಿಳಿ ನೇರಳೆ, ಸಪೋಟ, ಸಿಹಿ ಹುಣಸೆ, ಲಕ್ಷ್ಮಣ ಫಲ, ಸೀತಾಫಲ, ಹನುಮ ಫಲ, ಮೂಸಂಬಿ, ನಲ್ಲಿಕಾಯಿ, ಪಪ್ಪಾಯಿ ಹೀಗೆ ದೇಸಿ ಬೆಳೆಗಳ ಜೊತೆಗೆ ವಿದೇಶಿ ಬೆಳೆಗಳಾದ ಕಾಫಿ, ಬಟರ್ ಫ್ರೂಟ್, ನಿಯಾಜಾಕಿ ಮಾವು, ಕಪ್ಪು ಗೋಧಿ, ಗುಡ್ಡದ ನೆಲ್ಲಿ, ನೋನಿ ಹಣ್ಣು, ಸಿಲ್ವರ್ ಓಕ್ ಗಿಡಗಳ ತೋಟಗಾರಿಕೆ ಬೆಳೆಗಳು ಸಹ ಈ ಕೃಷಿ ಸಾಮ್ರಾಜ್ಯದಲ್ಲಿವೆ. ಧರೆಪ್ಪ ಅವರ ಧರೆಯಲ್ಲಿ ಸೇವಂತಿ, ಚೆಂಡು ಹೂವಿನ ತೋಟವೇ ತೋರಣ ಕಟ್ಕೊಂಡಿದೆ. ಸಾವಯವ ಪದ್ಧತಿಯಲ್ಲಿ ಅರಿಶಿಣ ಬೆಳೆದು ವರ್ಷಕ್ಕೆ ಏನಿಲ್ಲ ಅಂದ್ರೂ 25ರಿಂದ 30 ಕ್ವಿಂಟಾಲ್ ಇಳುವರಿ ತೆಗಿತಾರೆ. ನೆರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಆನ್ಲೈನ್ನಲ್ಲೂ ಸೇಲ್ ಮಾಡ್ತಾರೆ. ಧರೆಪ್ಪ ಕೇವಲ ಬೆಳೆ ಬೆಳೆಯೋದಿಲ್ಲ, ಮಾರುಕಟ್ಟೆ ಸೃಷ್ಟಿಸುವ ಸಾಮರ್ಥ್ಯವನ್ನ ಬೆಳೆಸ್ಕೊಂಡಿದ್ದಾರೆ. ಇದು ಪ್ರತಿ ರೈತನೂ ಕಲಿಯಬೇಕಾದ ಕಲೆ. ಇವರು ಇಡೀ ದೇಶದ ಗಮನ ಸೆಳೆದಿದ್ದು ಸಂಗೀತ ಕೃಷಿಯಿಂದ. ಬೆಳೆಗಳಿಗೆ ಸಂಗೀತ ಕೇಳುವ ಸಾಮರ್ಥ್ಯ ಇದೆ ಅಂತ ಸಾಬೀತುಪಡಿಸಿದ ಇವರು ಸಂಗೀತದಿಂದ ಇಳುವರಿಯಲ್ಲಿ ವ್ಯತ್ಯಾಸ ಕಾಣಬಹುದು ಅನ್ನೋದನ್ನ ರುಜು ಮಾಡಿದ್ರು. ಹೈನುಗಾರಿಕೆ, ಮೀನುಗಾರಿಕೆಯಲ್ಲೂ ಹಿಂದೆ ಬೀಳದ ಇವರು ನಿಜಕ್ಕೂ ನಡೆದಾಡುವ ಕೃಷಿ ಪಂಡಿತ. ಇಡೀ ರಾಜ್ಯವೇ ಹೆಮ್ಮೆ ಪಡುವ ರೈತ ಧರೆಪ್ಪ ಪರಪ್ಪ ಕಿತ್ತೂರು ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಯನ್ನ ನೀಡೋದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿಯವರು ಹಾಗೆ ನ್ಯೂಸ್ ಫಸ್ಟ್ನ MD ಹಾಗೆ CEO ಎಸ್ ರವಿಕುಮಾರ್ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ಪ್ರಗತಿಪರ ರೈತರು ಬಾಗಲಕೋಟೆ ಧರೆಪ್ಪ ಕಿತ್ತೂರು ಅವರು ಕಾರ್ಯಕ್ರಮದ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ತಪಸ್ವಿ ಅವಾರ್ಡ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿ ನ್ಯೂಸ್ ಫಸ್ಟ್ನವರು ನನ್ನನ್ನು ಆಯ್ಕೆ ಮಾಡಿ ಈ ಒಂದು ಅತ್ಯಮೂಲ್ಯವಾದ ಒಂದು ಪ್ರಶಸ್ತಿಯನ್ನು ಕೊಟ್ಟದ್ದಕ್ಕೆ ನನ್ನ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಈ ಪ್ರಶಸ್ತಿ ಬರಬೇಕಾದ್ರೆ ನಾನು ಸಮಗ್ರ ಕೃಷಿಯನ್ನು ಮಾಡಿದ್ದೀನಿ. ಕಳೆದ 34 ವರ್ಷದಿಂದ ಸಮಗ್ರ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಸಮಗ್ರ ಕೃಷಿ ಅಂದರೆ ಪ್ರತಿಯೊಂದು ಬೆಳೆಯನ್ನು ನನ್ನ ತೋಟದಲ್ಲಿ ಬೆಳೆದು ಅದನ್ನು ಮೌಲ್ಯವರ್ಧನೆ ಮಾಡಿ ನಾನೇ ಇದನ್ನು ಮಾರಾಟ ಮಾಡ್ತಾಯಿದ್ದೀನಿ. ಅಲ್ಲಿ ನನಗೆ ತುಂಬ ಲಾಭ ಬರ್ತೈತೆ. ಅದು ಅಲ್ಲದೆ ನನ್ನ ಇಡೀ ಕುಟುಂಬ, ಇಡೀ ನಮ್ಮ ಮಕ್ಕಳು, ಹೆಂಡತಿ ಟೋಟಲ್ ಇದ್ರೆ ನಾವು ಈಗ ಮಣ್ಣನ್ನು ನಂಬಿ ನಾವೇನು ಕೆಲಸ ಅಂದರೆ ಭೂಮಿ ತಾಯಿಯನ್ನು ನಂಬಿ ನಾವೇನು ಕೆಲಸ ಮಾಡಿದ್ದೀವಿ, ಆ ಭೂಮಿ ತಾಯಿ ಆಶೀರ್ವಾದ ಫಲವೇ ಈ ಪ್ರಶಸ್ತಿ ಒಂದು ರೂಪ ಅಂತ ಹೇಳೋಕೆ ನನಗೆ ಭಾಳ ಸಂತೋಷ ಅನಿಸುತ್ತೆ.
ಒಂದು ಯಾವುದೇ ಒಂದು ರೈತ ಅಥವಾ ಒಂದು ನೌಕರದಾರ 60 ವರ್ಷ ರಿಟೈರ್ ಆಕಾನ. ಆದರೆ ಈ ಭೂಮಿಯನ್ನು ನಂಬಿ ನಾವು ಕೆಲಸ ಮಾಡೋ 100 ವರ್ಷವರೆಗೂ ಆ ಭೂಮಿ ತಾಯಿ ನಮ್ಮನ್ನು ಕೈ ಹಿಡಿತಾಳೆ. ಆ ಭೂಮಿ ತಾಯಿಯನ್ನು ನಂಬಿದರೆ ಯಾವತ್ತೂ ಸೋಲಿಲ್ಲ ಅನ್ನುವಂಥ ಒಂದು ಸಂದೇಶನ ಈ ಮುಂದಿನ ಯುವ ಪೀಳಿಗೆಗೆ ನಾನು ಒಂದು ಸಂದೇಶನ ಕೊಡ್ತಾ ಇದ್ದೀನಿ. ಅದಲ್ಲ ನನ್ನ ಇಡೀ ಎಲ್ಲ ತೋಟದ ಬೆಳೆಗಳಿಗೆ ಸಂಗೀತದ ಮುಖಾಂತರ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಸರ್ ಜಗದೀಶ್ ಚಂದ್ರ ಬೋಸ್ ವಿಜ್ಞಾನಿಗಳ ಆಧಾರವಾಗಿ ಇಟ್ಕೊಂಡು ನಾನು ಸಂದೇಶನ ಸಂಗೀತನ ಕೇಳಿಸೋದ್ರಿಂದ ನನ್ನ ಇಳುವರಿಯಲ್ಲಿ ನಾನು ಹೆಚ್ಚಿಗೆ ಕಂಡುಕೊಂಡಿದ್ದೀನಿ. ನನ್ನ ತೋಟದ ಬೆಳೆಗಳಲ್ಲಿ ಆದಷ್ಟು ಇಳುವರಿ ಜೊತೆ ರೋಗಗಳು ಕೂಡ ನನ್ನ ಕಡಿಮೆ ಆಗೈತಿ. ನನ್ನ ಒಳ್ಳೆಯ ಇಳುವರಿ ಬಂದ ನನಗೆ ಅತಿ ಸಂತೋಷ ಆಗೈತೆ. ಈ ಮೂಲಕ ನಾನು ನ್ಯೂಸ್ ಪರ್ಸನ್ ಮತ್ತೊಮ್ಮೆ ನನ್ನ ಕುಟುಂಬ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂಥ ಮತ್ತೋರ್ವ ಸಾಧಕ ರೈತ ನಾರಾಯಣ ಅರ್ಜುನ ಸಾಳುಂಕೆ, ಮಾಜಿ ಯೋಧ ಹಾಗೆ ಪ್ರಗತಿಪರ ರೈತರು, ವಿಜಯಪುರ ಜಿಲ್ಲೆ. ಅವರು ಗಡಿಯಲ್ಲಿ ನಿಂತರೆ ಯೋಧ, ಭೂತಾಯಿಯ ಮಡಿಲಲ್ಲಿ ನೇಗಿಲು ಹಿಡಿದ್ರೆ ಅಪ್ಪಟ ರೈತ. 17 ವರ್ಷ ದೇಶ ಸೇವೆ ಮಾಡಿ ಸಯನಿಸಿಕೊಂಡಿದ್ದ ಅವರು ರೈತನಾಗಿ ಇಡೀ ಭಾರತಕ್ಕೆ ಮಾದರಿಯಾಗಿದ್ದಾರೆ. ಯಾಕೆ ಗೊತ್ತಾ? 1 ಎಕರೆಗೆ 120 ಟನ್ ಬೆಳೆದು ಸಂಚಲನ ಸೃಷ್ಟಿಸಿದ್ದಾರೆ. ಅಷ್ಟಕ್ಕೂ ಆ ರೈತ ಬೇರ್ಯಾರೂ ಅಲ್ಲ, ನಾರಾಯಣ ಅರ್ಜುನ ಸಾಳುಂಕೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಗೋಳಸಂಗಿ ಗ್ರಾಮದ ಇವರ 11 ಎಕರೆ ಜಮೀನಿಗೆ ಛತ್ತೀಸ್ಗಢ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯದ ರೈತರು ಭೇಟಿ ಕೊಟ್ಟು ಅಧ್ಯಯನ ನಡೆಸಿದ್ದಾರೆ. ಇವರಿಗೆ ಇವರ ಜಮೀನು ಅಧ್ಯಯನ ಕೇಂದ್ರವಾಗಿದೆ. ಇದುವೇ ಇವರ ಅತಿ ದೊಡ್ಡ ಸಾಧನೆ. ಅಂದ್ಹಾಗೆ ಭಾರತೀಯ ಸೇನೆಯ ಮರಾಠ ರೆಜಿಮೆಂಟ್ ಸೇರಿ ಜಮ್ಮು ಕಾಶ್ಮೀರದಲ್ಲಿ 9 ವರ್ಷ, ಗುಜರಾತ್, ಅರುಣಾಚಲ ಪ್ರದೇಶ ಹಾಗೂ ರಾಷ್ಟ್ರ ರಾಜಧಾನಿ ನವದೆಹಲಿಯೂ ಸೇರಿದಂತೆ 17 ವರ್ಷ ದೇಶ ಸೇವೆ ಮಾಡಿ ನಾರಾಯಣ ಅರ್ಜುನ ಸಾಳುಂಕೆ 2020ರಲ್ಲಿ ನಿವೃತ್ತರಾಗಿದ್ರು. ಪಿತ್ರಾರ್ಜಿತವಾಗಿ ಬಂದಿದ್ದ 11 ಎಕರೆ ಜಮೀನಲ್ಲಿ ಸಾಂಪ್ರದಾಯಿಕ ಕೃಷಿಯಲ್ಲಿ ತೊಡಗಿದ್ರು. ಆರಂಭದಲ್ಲಿ ಈರುಳ್ಳಿ, ಮೆಕ್ಕೆಜೋಳ, ಬಾಳೆಹಣ್ಣಿನ ಇಳುವರಿ ಮಾಡ್ತಿದ್ದ ಇವರು ನಿರೀಕ್ಷಿತ ಲಾಭವಿಲ್ಲದೆ ಕಬ್ಬು ಬೆಳೆಯಲು ಮುಂದಾದ್ರು. ಆದರೆ ಸಾಮಾನ್ಯ ರೈತರು ಮಾಡ್ತಾ ಇದ್ದ ತಪ್ಪನ್ನ ಮಾಡದೆ ಇಸ್ರೇಲ್ ಮಾದರಿ ಅಳವಡಿಸಿಕೊಂಡ್ರು. ಕಡಿಮೆ ಪ್ರಮಾಣದ ನೀರು ಮತ್ತು ಗೊಬ್ಬರದಿಂದ ಅಧಿಕ ಲಾಭ ಗಳಿಸುವ ತಂತ್ರಜ್ಞಾನವೇ ಇಸ್ರೇಲ್ ಮಾದರಿ. ಮಿತ ನೀರು, ಕನಿಷ್ಠ ಪ್ರಮಾಣದ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆದ್ರು. ಮೊದಲ ವರ್ಷ 107 ಟನ್, 2ನೇ ವರ್ಷ 112 ಟನ್, ಇದೀಗ ಅಂದ್ರೆ 3ನೇ ವರ್ಷ 120 ಟನ್ ಕಬ್ಬು ಇಳುವರಿ ಪಡೆದಿದ್ದಾರೆ. ವಿಶೇಷ ಅಂದ್ರೆ ಇವರು ಬೆಳೆದಿರುವ ಕಬ್ಬಿನ ಜಲ್ಲೆಯು 20 ಅಡಿ ಎತ್ತರವಿದೆ. ಒಂದು ಕಬ್ಬು ಸರಾಸರಿ 3.5ರಿಂದ 4 ಕೆಜಿ ತೂಕವಿದೆ. ಈ ದೇಶದ 2 ಕಣ್ಣುಗಳು ಯೋಧ ಮತ್ತು ರೈತ. ಈ ಜವಾಬ್ದಾರಿಯನ್ನ ಪರಿಪೂರ್ಣವಾಗಿ ಮಾದರಿಯಾಗಿ ನಿರ್ವಹಿಸಿರುವ ನಾರಾಯಣ ಅರ್ಜುನ ಸಾಳುಂಕೆ ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. बोलो भारत माता की जय. जय जवान जय ಕಿಸಾನ್. ನನ್ನ ಹೆಸರು ನಾರಾಯಣ ಅರ್ಜುನ್ ಸಾಳುಂಕೆ. ನಾನು ಭಾರತೀಯ ಸೇನೆಯಲ್ಲಿ 17 ವರ್ಷ ಸರ್ವಿಸ್ ಸಲ್ಲಿಸಿದ ನಂತರ ನನಗೆ ಕೃಷಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಬೇಕಂತೇಳಿ ಕನಸಿತ್ತು. ಇದರೊಳಗೆ ನಾನು ಬಂದು
20ರಲ್ಲಿ ರಿಟೈರ್ಮೆಂಟ್ ಆದ ನಂತರ ನಾನು ಒಂದು ನಿರ್ದಿಷ್ಟವಾದ ಬೆಳೆ ಬೆಳೆದರೆ ಅದಕ್ಕೆ ಇಳುವರಿ ಸಾಕಷ್ಟು ಬರಬೇಕು, ಆದರೆ ಅದಕ್ಕೆ ಬೆಲೆ ನಿಗದಿತ ಇದ್ದ ಬೆಳೆ ಬೆಳಿಬೇಕಂತೇಳಿ ನಾನು ಕಬ್ಬನ್ನು ಆಯ್ಕೆ ಮಾಡಿದ್ನಿ. ನಮ್ಗೆ ಈ ಕಾರ್ಯಕ್ರಮ ನೋಡ್ರಿ ಸರ್, ಫಸ್ಟ್ನೇ ಸಲ ನಮ್ಗೆ ನಮ್ಮ ಸಾಧನೆಯನ್ನು ಕಂಡು ಬೆಳಗಾವಿಯಲ್ಲಿ ನ್ಯೂಸ್ ಫಸ್ಟ್ನವರು ಕರೆದು ಅಲ್ಲಿ ಸನ್ಮಾನ ಮಾಡಿ ಅದಕ್ಕೆ ಎಲ್ಲ ರೈತರ ಬಗ್ಗೆ ಇದು ಹೇಳಕ್ಕೆ ಭಾಳ ಇದು ಮಾಡಿದ್ರು. ನ್ಯೂಸ್ ಫಸ್ಟ್ನವರು ಖರೆ ಅಂದ್ರೆ ಅವ್ರು ಫಸ್ಟ್ ಇದ್ದಂಗೆ, ಯಾಕಂದ್ರೆ ರೈತರಿಗೋಸ್ಕರ ಏನಕ್ಕಾದರೂ ಯಾರು ಏನೂ ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ನವರು ಪ್ರತಿಯೊಬ್ಬ ರೈತರಿಗೆ ಸಾಧನೆ ಮಾಡಿದ್ದನ್ನು ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಜಿಲ್ಲೆಯವರೆಗೆ ಕಂಡು ಇಲ್ಲಿಗೆ ತಂದು ಎಲ್ಲ ರೈತರಿಗೆ ಪ್ರೋತ್ಸಾಹವಾಗಿ ಇದನ್ನು ಕೊಡ್ಸಕತ್ತೇವರಿಗೆ ಅಭಿನಂದನೆಗಳು. ಈ ವೇದಿಕೆಯಲ್ಲಿ ಭೂತಪಸ್ವಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಸಾಧಕ ರೈತ ಮಹಿಳೆ ಮಂಗಳ ಕಿರಣ, ಪ್ರಗತಿಪರ ರೈತ ಮಹಿಳೆ, ಗದಗ ಜಿಲ್ಲೆ. ಒಂದು ಅಪಮಾನ ಓರ್ವ ಗೃಹಿಣಿಯನ್ನ ಇಂದು ದೊಡ್ಡ ಕೃಷಿ ಉದ್ಯಮಿಯಾಗಿ ಪರಿವರ್ತಿಸಿದೆ ಅಂದ್ರೆ ನೀವ್ ನಂಬಲೇಬೇಕು. ತಮ್ಮ ಕುರಿಗಳನ್ನ ಮಾರಾಟ ಮಾಡಲು ಹತ್ತಿರದ ಮಾರುಕಟ್ಟೆಗೆ ಹೋದಾಗ ಅಲ್ಲಿನ ದಲ್ಲಾಳಿಗಳು ಮೋಸ ಮತ್ತು ಅಪಮಾನ ಮಾಡಿದ್ರು. ಇದರಿಂದ ಬೇಸತ್ತು ಹೊಸ ಉದ್ಯಮ ಶುರು ಮಾಡಿ ಹೊಸ ಅಧ್ಯಾಯ ಬರೆದವರು ಮಂಗಳ ಕಿರಣ್. ಗದಗ ಜಿಲ್ಲೆಯ ಮುಳಗುಂದದ ಮಂಗಳ ಅವರು ಕೃಷಿ ಪದವೀಧರೆ. ಕೃಷಿಯ ಬಗ್ಗೆ ಹೆಚ್ಚು ಒಲವು ಬೆಳೆಸಿಕೊಂಡಿದ್ದ ಇವರು ಗಂಡನ ಮನೆಗೆ ಸೇರಿದ ನಂತರ ಕುರಿ ಸಾಕಾಣಿಕೆ ಶುರು ಮಾಡಿದ್ರು. ಕೇವಲ 30 ಕುರಿಮರಿಗಳೊಂದಿಗೆ 2015ರಲ್ಲಿ ಕುರಿ ಸಾಕಾಣಿಕೆ ಆರಂಭ ಮಾಡಿದ್ರು. ಐದು ತಿಂಗಳ ನಂತರ ಅವುಗಳನ್ನ ಮಾರಾಟ ಮಾಡಿದಾಗ ಕುರಿ ಸಾಕಾಣಿಕೆಯಲ್ಲಿ ಹೂಡಿದ್ದ ನಿವ್ವಳ ಖರ್ಚು ಮರಳಿ ಬಂದಿತ್ತು. ನಂತರ 2ನೇ ಬಾರಿಗೆ 70 ಕುರಿಮರಿ, 3ನೇ ಬಾರಿ 100 ಕುರಿಮರಿ, ನಂತರ 200 ಕುರಿಮರಿಗಳನ್ನ ತಂದು ಸಾಕಾಣಿಕೆ ಮಾಡುವಷ್ಟು ಸಾಮರ್ಥ್ಯ ಬೆಳೆಸ್ಕೊಂಡ್ರು. 2018ರಲ್ಲಿ ಕುರಿಮರಿಗಳ ಬೆಲೆ ಹೆಚ್ಚಾಯಿತು. ಈ ಕಾರಣದಿಂದ ಇವರು ಸ್ವತಃ ತಾವೇ ಬ್ರೀಡ್ ಮಾಡುವ ಯೋಚನೆ ಮಾಡಿದ್ರು. 150 ಹೆಣ್ಣು ಕುರಿಮರಿಗಳನ್ನ ಮತ್ತು 10 ಟಗರುಗಳನ್ನ ತಂದು ಕೊಟ್ಟಿಗೆ ಪದ್ಧತಿ, ಅರೆವಲಸೆ ಪದ್ಧತಿಯಲ್ಲಿ ಸಾಕಲು ಪ್ರಾರಂಭಿಸಿದ್ರು. ಹೆಚ್ಚಿನ ಪಾಲನೆ ಪೋಷಣೆಗಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿಯನ್ನ ಪಡೆದುಕೊಂಡ್ರು. ಅನಂತರ ಇವರು ಹಿಂದಿರುಗಿ ನೋಡ್ಲೇ ಇಲ್ಲ. ಇಂದು ಹೊಸ ಮಾರುಕಟ್ಟೆ ಸೃಷ್ಟಿಸಿ ಮೈಲಿಗಲ್ಲು ಸಾಧಿಸಿದ್ದಾರೆ. ಜೊತೆಗೆ ಅನ್ನಪೂರ್ಣೇಶ್ವರಿ ಫುಡ್ ಪ್ರೊಸೆಸಿಂಗ್ ಎಂಬ ಸಣ್ಣ ಉದ್ಯಮ ಆರಂಭಿಸಿ ಖಾರದ ಪುಡಿ, ಮಸಾಲೆ ಪುಡಿ, ಅರಿಶಿಣ ಪುಡಿಗಳನ್ನು ತಯಾರಿಸಿ ಮಾರಾಟ ಮಾಡ್ತಾರೆ. ಕೃಷಿಯೊಂದಿಗೆ ಸಾಮಾಜಿಕ ಸೇವೆ ಚಟುವಟಿಕೆಯಲ್ಲೂ ಮುಂದಾಗಿರುವ ಇವರು ಮುಳಗುಂದದ ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನ ನೆಟ್ಟು ಪೋಷಿಸುತ್ತಿದ್ದಾರೆ. ಅಧ್ಯಯನ, ಪರಿಶ್ರಮ, ಮಾರುಕಟ್ಟೆಯ ವಿಶ್ಲೇಷಣೆ, ಗುಣಮಟ್ಟ ಇವರ ಸಕ್ಸೆಸ್ ಸೀಕ್ರೆಟ್ಸ್. ವಿದ್ಯಾವಂತ ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿರುವ ಮಂಗಳಾ ಕಿರಣ್ ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನನ್ನ ಸಾಧನೆಯನ್ನು, ಈ ಕೃಷಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಒಂದು ಭೂತಪಸ್ವಿ ಅಂತ ಒಂದು ಇದನ್ನು ಅವಾರ್ಡನ್ನು ಕೊಟ್ಟಿರೋದು ನ್ಯೂಸ್ ಫಸ್ಟ್ನವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ನನ್ನ ಈ ಸಾಧನೆಗೆ ಸಹಕರಿಸಿದಂಥ ನನ್ನ ಕುಟುಂಬದವರಾಗಿರ್ಬೋದು, ಕೃಷಿ ವಿಜ್ಞಾನಿಗಳಾಗಿರ್ಬೋದು, ಹಾಗೂ ವೈದ್ಯಕೀಯ ಮಹಾವಿದ್ಯಾಲಯದವರಾಗಿರ್ಬೋದು, ಪ್ರತಿಯೊಬ್ಬ ನನ್ನ ಫ್ರೆಂಡ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರು. ಇದ್ರ ಜೊತೆಗೆ ನಮಗೇನಂತಂದ್ರೆ ಎಲೆಮರೆ
ಅಂತ ನಮ್ಮನ್ನು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯಲ್ಲಿ ನಮಗೆ ಸನ್ಮಾನ ಮಾಡಿದ್ದು ಬಹಳ ಖುಷಿ ಐತಿ. ಈ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಇದು ಒಂದು ಸ್ಫೂರ್ತಿ ಆಗುತ್ತೆ. ನಮ್ಮಂಥವ್ರನ್ನ ಇಲ್ಲಿ ಗುರುತಿಸಿ ಸನ್ಮಾನ ಮಾಡಿದ್ದು ನನಗೆ ಹೆಚ್ಚು ಖುಷಿ ತಂದಿದೆ. ನಾನು ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಯಾದ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಹಾಗೂ ನಾವು ಬೆಳೆದಂತಹ ಮೆಣಸಿನಕಾಯಿಯನ್ನು ಕುಟ್ಟಿ ಮೌಲ್ಯವರ್ಧನೆ ಮಾಡಿ ಅದು ನಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಹೀಗೆ ರೈತರು ತಾವು ಬೆಳೆದ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಮಾತ್ರ ಲಾಭ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಹೋದರೆ ಲಾಭದಾಯಕ ಅಂತ ಕೃಷಿ ಅಂತ ಹೇಳ್ತಾ ಇದ್ದೀನಿ. ಭೂತಪಸ್ವಿ ಪ್ರಶಸ್ತಿಯನ್ನ ಪಡೆಯುವುದಕ್ಕೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮತ್ತೋರ್ವ ಸಾಧಕ ರೈತರನ್ನ ಆಹ್ವಾನಿಸ್ತಾ ಇದ್ದೀನಿ. ತಮ್ಮಯ್ಯ, ಕೃಷಿ ತಜ್ಞ, ಮೈಸೂರು. ಕೃಷಿ ಅನ್ನೋದು ವಿಜ್ಞಾನ. ಆ ವಿಜ್ಞಾನವನ್ನ ಅರಿತು ವ್ಯವಸಾಯ ಮಾಡೋನು ಕೇವಲ ರೈತನಲ್ಲ, ಅವನು ಕೃಷಿ ವಿಜ್ಞಾನಿ ಎಂದು ತೋರಿಸಿಕೊಟ್ಟವರು ನಡೆದಾಡುವ ಕೃಷಿ ಸಂತ ಪಾಸಿಟಿವ್ ತಮ್ಮಯ್ಯ. ಇವರು ಸಂತನಂತೆ ಭೂತಾಯಿಯ ಮೆಚ್ಚಿನ ಮಗನಾಗಿ, ರೈತ ಸಮುದಾಯಕ್ಕೆ ಆಸರಿಯಾಗಿ, ಯಾವುದನ್ನ ನಿರೀಕ್ಷೆ ಮಾಡದೆ ಕೃಷಿಯನ್ನೇ ತಪಸ್ಸಿನಂತೆ ಮಾಡ್ತಾ ಇರುವ ಅಪ್ಪಟ ಕೃಷಿ ಸಂತ ಎಂದ್ರೆ ಅತಿಶಯೋಕ್ತಿ ಆಗಲ್ಲ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಚೌಡಿಕಟ್ಟೆ ಗ್ರಾಮದ ತಮ್ಮಯ್ಯ ಅವರು 1 ಎಕರೆಯಲ್ಲಿ ವಾರ್ಷಿಕ 10 ಲಕ್ಷ ರೂಪಾಯಿ ಆದಾಯ ಗಳಿಸಬಹುದು ಎಂದು ತೋರಿಸಿಕೊಟ್ಟ ಅಪರೂಪದ ಕೃಷಿಕ. ಬಹುರೂಪಿ ಕೃಷಿ ಪದ್ಧತಿಯೇ ಇವರ ಲಾಂಛನ. ಅಂದ್ಹಾಗೆ 1984ರಿಂದ ಸಾವಯವ ಪದ್ಧತಿಯ ನೆಚ್ಕೊಂಡಿರುವ ಇವರ ತೋಟದಲ್ಲಿ ತೆಂಗಿನ ಮರಗಳು, ಹಲಸಿನ ಮರಗಳು, ರಾಗಿ, ಮಾವಿನ ಮರಗಳು, ಬಾಳೆಹಣ್ಣು, ಅಡಿಕೆ, ತರಕಾರಿ, ಕಾಳುಮೆಣಸು ಸೇರಿದಂತೆ 10 ಹಲವು ಬಗೆಯ ಸುಮಾರು 300ಕ್ಕೂ ಹೆಚ್ಚು ಅಧಿಕ ಸಸ್ಯ ರಾಶಿ ಇದೆ. ಎಲ್ಲ ಕಾಲಕ್ಕೂ ಪೂರಕವಾಗುವಂಥ ಕೃಷಿಯಿಂದ ಹಿಡಿದು ಆಯಾ ಕಾಲಕ್ಕೆ ಅನುಗುಣವಾದ ಕೃಷಿ ಪದ್ಧತಿಯನ್ನ ತಮ್ಮಯ್ಯ ಅವರು ಅನುಸರಿಸ್ತಾ ಇದ್ದಾರೆ. ಆ ಮೂಲಕ ವರ್ಷ ಪೂರ್ತಿ ಕುಟುಂಬ ನಿರ್ವಹಣೆಗೆ ಬೇಕಾದ ಆದಾಯವನ್ನ ಕೃಷಿ ವಿಧಾನದ ಮೂಲಕವೇ ಪಡೆಯುವ ಮೂಲಕ ಇವರು ಬದುಕು ಕಟ್ಟಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಅದೆಷ್ಟೋ ರೈತರಿಗೆ ಇವರು ಮಾರ್ಗದರ್ಶನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪಾಸಿಟಿವ್ ತಮ್ಮಯ್ಯ ಸ್ಟಾರ್ ಕೃಷಿಕ. ಇವರ ಒಂದೊಂದು ವಿಡಿಯೋಗಳು ಲಕ್ಷಾಂತರ ರೈತರಿಗೆ ದಾರಿದೀಪವಾಗಿದೆ. ಕೇವಲ ಬೆಳೆ ಬೆಳೆಯೋದಲ್ಲ, ಮೌಲ್ಯವರ್ಧನೆ ಮಾಡೋದ್ರಲ್ಲೂ ಇವರು ನಿಪುಣರು. ತಮ್ಮೆಲ್ಲ ಕೌಶಲ್ಯವನ್ನ ರೈತರಿಗೆ ಇವರು ಧಾರೆ ಎರೆದಿದ್ದಾರೆ. ಕೈ ಚೆಲ್ಲಿ ನಿಂತ ರೈತರಿಗೆ ಹೊಸ ಬೆಳಕು ನೀಡಿದ ಉದಾಹರಣೆಗಳು ಅಪಾರ. ಎಲೆಮರೆ ಕಾಯಿಯಂತೆ ರೈತ ಸಮುದಾಯದ ಹೊಸ ಆಶಾಕಿರಣ ಕೃಷಿ ತಜ್ಞ ಪಾಸಿಟಿವ್ ತಮ್ಮಯ್ಯ ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವೇದಿಕೆಯ ಮೇಲೆ ಭೂತಪಸ್ವಿ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಬರ್ತಾ ಇರುವಂತಹ ಮತ್ತೋರ್ವ ಸಾಧಕ ರೈತರು ಸುನೀತಾ ಮನೋಹರ ಮೇಟಿ, ಪ್ರಗತಿಪರ ರೈತ ಮಹಿಳೆ, ಬಾಗಲಕೋಟೆ ಜಿಲ್ಲೆ. ಒಂದು ಹೆಣ್ಣು ಕೇವಲ ಕೃಷಿ ಮಾಡಿಕೊಂಡು ಕುಟುಂಬದ ನಿರ್ವಹಣೆ ಮಾಡಿರುವ ಹಲವು ಉದಾಹರಣೆಗಳಿವೆ. ಆದರೆ ಕೃಷಿಯ ಜೊತೆಗೆ ಮಾರುಕಟ್ಟೆ ಸೃಷ್ಟಿಸಿ ಪಾರುಪತ್ಯ ಸಾಧಿಸೋದು ಅಪರೂಪವೇ. ಸರ್ಕಾರಗಳು ಕರೆ ಕೊಡುವ ಮೊದಲೇ
ಕೃಷಿ ಪ್ಲಸ್ ಉದ್ಯಮದತ್ತ ದಿಟ್ಟ ಹೆಜ್ಜೆ ಇಟ್ಟು ಗೆಲುವು ಸಾಧಿಸಿದ ಅಪ್ರತಿಮ ಮಹಿಳೆ ಸುನಿತಾ ಮನೋಹರ್ ಮೇಟಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನಗಾ ಗ್ರಾಮದ ರೈತ ಮಹಿಳೆ ಸುನಿತಾ ಅವರು ಮೊದಲು ಟೈಲರಿಂಗ್ ಕೆಲಸ ಮಾಡ್ತಿದ್ರು. ಪತಿ 2014ರಲ್ಲಿ ಕುಡಿತದ ಚಟದಿಂದ ಸಾವನ್ನಪ್ಪಿದಾಗ ಈಕೆ ಕುಗ್ಗಲಿಲ್ಲ. ಇಬ್ಬರು ಮಕ್ಕಳ ಜೀವನದ ಜೊತೆಗೆ ತಾನು ಈ ಕ್ಷೇತ್ರದಲ್ಲಿ ಸಾಧಿಸಬೇಕು ಅಂತ ತೀರ್ಮಾನಿಸಿದ್ರು. ಕೇವಲ ಕೃಷಿ ಮಾಡಿದ್ರೆ ಸಾಲದು, ಮೌಲ್ಯವರ್ಧನೆ ಮಾಡದಿದ್ರೆ ಲಾಭವಿಲ್ಲ ಅನ್ನುವಂಥ ಕಟು ಸತ್ಯ ಅರಿತರು. ಪರಿಣಾಮ ಇವತ್ತು ತಮ್ಮದೇ ಜಮೀನಲ್ಲಿ ಗಿರಾಣಿಯ ಸ್ಥಾಪಿಸಿಕೊಂಡು ಅರಿಶಿಣ ಪುಡಿ, ಸಾಂಬಾರು ಪುಡಿ, ಪುಳಿಯೋಗರೆ, ರಾಗಿ ಹಿಟ್ಟು, ಗೋಧಿ, ಶೇಂಗಾ ಕಾಳು, ಕರಿಕಡ್ಲೆ, ಬೆಲ್ಲ, ಬಾಳೆಹಣ್ಣನ್ನ ಸ್ವತಃ ತಾವೇ ಮಾರಾಟ ಮಾಡ್ತಾರೆ. ಕೇವಲ 3 ಎಕರೆ 33 ಗುಂಟೆಯಲ್ಲಿ ಕಬ್ಬು, ಬಾಳೆ, ಪಪ್ಪಾಯ, ಪೇರು, ನಿಂಬೆ, ಚಿಕ್ಕು, ಅರಿಶಿಣ, ಬೆಳ್ಳುಳ್ಳಿ, ಕ್ಯಾಬೇಜ್, ಮಹಾಗಣಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಇವರು ಸಾವಯವ ಪದ್ಧತಿ ಅಳವಡಿಸಿಕೊಂಡಿದ್ದು ಝೀರೋ ಬಜೆಟ್ ಕಾನ್ಸೆಪ್ಟ್ನಲ್ಲಿ ಕೃಷಿ ಮಾಡ್ತಿದ್ದಾರೆ. ತಮ್ಮ ತಟ್ಟಿಯಲ್ಲಿ ವಿಷವಿರಬಾರದು ಅನ್ನೋದೇ ಇವರ ಗುರಿ. ನ್ಯಾಚುರಲ್ ಆಗಿ ಬದುಕಬೇಕು ಅನ್ನೋದು ಇವರ ಛಲ. ಸೋಲಾರ್ ವಿದ್ಯುತ್ ಬಳಕೆ, ಬಯೋಗ್ಯಾಸ್ ಉತ್ಪಾದನೆ, ಮೈಕ್ರೋ ಟ್ರ್ಯಾಕ್ಟರ್ ಬಳಕೆ ಹೀಗೆ ಎಲ್ಲಾ ರೀತಿಯ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಈಕೆ ಸಾಧಿಸಿದ್ದಾರೆ. ನಮ್ಮ ರಾಜ್ಯದ ಪ್ರತಿಯೊಬ್ಬ ರೈತರು ಹೆಮ್ಮೆ ಪಡುವ ರೈತ ಮಹಿಳೆ ಸುನಿತಾ ಮನೋಹರ್ ಮೇಟಿಯವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಪಸ್ವಿ ಇಲ್ಲಿ ಭೂಮಿಯಲ್ಲಿ ನಾವು ತಪಸ್ಸು ಮಾಡಿದಾಗ ಈ ತಪಸ್ವಿಗಳಾಗಿರ್ತೇವೆ. ಅಂಥ ತಪಸ್ವಿಗಳನ್ನು ಎಲ್ಲೋ ಒಂದು ಎಲೆಮರೆ ಕಾಯಿ ಅಂತಿರುವಂಥ ನಮ್ಮನ್ನು ಗುರುತಿಸಿ ಇಲ್ಲಿವರೆಗೆ ಕರ್ಕೊಂಡ್ಬಂದು ರಾಜ್ಯದ ಜನತೆಗೆ ತೋರಿಸ್ಕೊಟ್ಟಂತಾರೆ. ಇವರು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಎಲ್ಲರಿಗೂ ಒಂದು ಮಾದರಿಯಾಗಿ ಕಾಣಲಿ. ಇದು ಚಾನಲ್ ಇನ್ನೂ ಹೆಚ್ಚು ರೈತರಿಗೆ ಪ್ರೋತ್ಸಾಹ ಇದು ಮಾಡುವಂತಾಗಲಿ ಅಂತ ಹರಿಸ್ತಾ ನಾನು 2 ಮಾತು. ವೇದಿಕೆಯ ಮೇಲೆ ಮತ್ತೋರ್ವ ಭೂ ತಪಸ್ವಿಯನ್ನ ಕರೆಯುವಂತಹ ಸಮಯ. ಸುರೇಶ್ ವಿಶ್ವನಾಥ್ ಪಾಟೀಲ್, ಪ್ರಗತಿಪರ ರೈತರು, ಬಾಗಲಕೋಟೆ ಜಿಲ್ಲೆ. ಮೊದಲಿಗೆ ಅವರ ಕಿರುಚಿತ್ರ. ಸವಾಲುಗಳಿಗೆ ಎದೆ ಕೊಟ್ಟು ಎದುರಿಸಲಿಲ್ಲ ಅಂದ್ರೆ ರೈತನಾಗಿ ಉಳಿಯೋದು ಅಸಾಧ್ಯ. ಇಲ್ಲೊಬ್ಬ ರೈತ ಹೊಸ ಸಮಸ್ಯೆಗಳಿಗೆ ತಾನೇ ಪರಿಹಾರ ಕಂಡುಕೊಂಡು ಮಾದರಿ ಪದ್ಧತಿ ಸೃಷ್ಟಿಸಿದ ವಿಭಿನ್ನ ರೈತ. ಕೃಷಿ ಯಾಂತ್ರೀಕರಣ, ಮಳೆ ಕೊಯ್ಲು ಮೂಲಕ ಅಂತರ್ಜಲ ಮರುಪೂರಣ ಮತ್ತು ಹೈನುಗಾರಿಕೆಯಲ್ಲಿ ಉತ್ತಮ ಮೌಲ್ಯವರ್ಧನೆ ಮಾಡಿ ಸಾಧನೆ ಮಾಡಿದ ರೈತರೇ ಸುರೇಶ್ ವಿಶ್ವನಾಥ್ ಪಾಟೀಲ್. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕು ಭೂವಿಹಾಳ ಗ್ರಾಮದ ಸುರೇಶ್ ಸಮಗ್ರ ಕೃಷಿ ಪದ್ಧತಿಯ ಅಳವಡಿಕೆಯಿಂದ ತಮ್ಮದೇ ಮಾರ್ಗ ಕಂಡುಕೊಂಡವರು. ತಮ್ಮ ಹಿರಿಯರಿಂದ ಬಂದ 2.5 ಎಕರೆ ಜಮೀನನ್ನ 4 ಭಾಗಗಳಾಗಿ ವಿಭಜಿಸಿದ್ರು. ಉತ್ತಮ ಮತ್ತು ಸ್ಥಿರ ಆದಾಯಕ್ಕಾಗಿ ಮೊದಲ ಭಾಗವನ್ನ ಕಬ್ಬು, ಬಾಳೆ, ಈರುಳ್ಳಿ ಮೊದಲಾದ ನಗದು ಬೆಳೆಗಳಿಗೆ ಮೀಸಲಿಟ್ರು. 2ನೇ ಭಾಗದಲ್ಲಿ ತರಕಾರಿ ಕೃಷಿ ನಡೆಸಿ ಪ್ರತಿ ತಿಂಗಳು ಆದಾಯ ಗಳಿಸಿದ್ರು. ಮೂರನೇ ಭಾಗದಲ್ಲಿ ಕಾಳುಗಳು, ಸೋಯಾಬೀನ್,
ಸೂರ್ಯಕಾಂತಿ ಮುಂತಾದ ಎಣ್ಣೆ ಬೀಜ ಬೆಳೆಗಳನ್ನ ಬೆಳೆಸಿ 3ರಿಂದ 6 ತಿಂಗಳಿಗೊಮ್ಮೆ ಕೊಯ್ಲು ಪಡೆದ್ರು. 4ನೇ ಭಾಗವನ್ನ ಮೇವು ಬೆಳೆಗಳಿಗೆ ಮೀಸಲಿಟ್ಟು ತಮ್ಮ ಪಶುಗಳಿಗೆ ನಿರಂತರ ಆಹಾರದ ಪೂರೈಕೆ ಮಾಡಿದ್ರು. ಈ ವಿನೂತನ ಪದ್ಧತಿ ಇವರ ಕೈ ಹಿಡಿಯಿತು. ವೈಜ್ಞಾನಿಕ ರೀತಿಯಲ್ಲಿ ಪಶುಪಾಲನೆ, ಹಸುಗಳ ನಿರ್ವಹಣೆ, ಯಾಂತ್ರೀಕೃತ ಹಾಲು ಸಂಗ್ರಹಣೆ, ಪ್ಯಾಕಿಂಗ್ ಘಟಕ ಮತ್ತು ಹಾಲು, ಮಜ್ಜಿಗೆ, ಲಸ್ಸಿ, ಬೆಣ್ಣೆ, ತುಪ್ಪವನ್ನ ತಮ್ಮದೇ ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಸ್ವಂತ ಬುದ್ಧಿವಂತಿಕೆಯಿಂದ ಕಡಿಮೆ ವೆಚ್ಚದಲ್ಲಿ ಸೈಲೇಜ್ ಯಂತ್ರ ತಯಾರಿಸಿ ಅಭಿವೃದ್ಧಿಪಡಿಸಿದ್ರು. ಕೊಳವೆ ಬಾವಿಗೆ ಕಡಿಮೆ ವೆಚ್ಚದಲ್ಲಿ ಮರುಪೂರಣ ಮಾಡಿ ಅಂತರ್ಜಲ ಮಟ್ಟ ಹೆಚ್ಚಿಸಿದ್ರು. ಜೊತೆಗೆ ಅಂತರ್ಜಲ ಮರುಪೂರಣ ಕುರಿತು 60 ರೈತರು, ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ. ಸಮಸ್ಯೆಗಳಿಗೆ ಸೋಲದೆ ಸಮಸ್ಯೆಗಳಿಗೆ ಮುಲಾಮು ನೀಡಿ ರೈತರಿಗೆ ಹೊಸ ಮಾರ್ಗ ಸೃಷ್ಟಿಸಿದ ಸುರೇಶ್ ವಿಶ್ವನಾಥ್ ಪಾಟೀಲ್ ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. राष्ट्रीय किसान दिन के सभी किसानों को हार्दिक शुभकामनाएं। मैं सुरेश विश्वनाथ पाटिल बेलगावी कर्नाटक से। न्यूज़ फर्स्ट ने आज हमारे जैसे किसानों का सम्मान किया, मैं उसका शुक्रगुजार हूँ। सभी किसानों को हमारी प्रेरणागता दिखाई और न्यूज़ फर्स्ट चैनल जो है साल भर में 3 बार ऐसा कार्यक्रम किसानों को लेता है, तो किसानों के लिए बहुत बड़ी बात है। मैं धन्यवाद देना चाहता हूँ न्यूज़ फर्स्ट चैनल के सभी कर्मचारियों को। ठीक है, धन्यवाद। ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಬರ್ತಾ ಇರುವಂತಹ ಮತ್ತೋರ್ವ ಸಾಧಕ ರೈತರು ರಾಜೇಶ್ವರಿ ಎಎನ್, ಪ್ರಗತಿಪರ ರೈತ ಮಹಿಳೆ, ತುಮಕೂರು ಜಿಲ್ಲೆ. ಕಾಮಧೇನು ಕೈ ಹಿಡಿದ್ರೆ ಬದುಕು ಕಲ್ಪವೃಕ್ಷವಾಗುತ್ತೆ ಅಂತಾರೆ. ನಿಜ. ಆದ್ರೆ ಕಾಮಧೇನು ಒಲಿಬೇಕಾದ್ರೆ ಸುಮ್ಮನೆ ಅಲ್ಲ. ಸತತ ಕಠಿಣ ಪ್ರಯತ್ನ, ಕನಕದಂತೆ ಕಾಯಕವನ್ನ ಅಪ್ಪಿಕೊಂಡ್ರೆ ಮಾತ್ರ ಕಾಮಧೇನು ಕರುಣಿಸುವಳು. ಇದೇ ರೀತಿ ಬದುಕು ಬಂಗಾರ ಮಾಡಿಕೊಂಡ ರೈತ ಮಹಿಳೆ ರಾಜೇಶ್ವರಿ ಎಎನ್. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮಣುವಿನ ಕುರಿಕೆ ಗ್ರಾಮದ ರಾಜೇಶ್ವರಿಯವರು 5 ಹಸುಗಳಿಂದ ಹೈನುಗಾರಿಕೆಯನ್ನ ಆರಂಭಿಸಿದ್ರು. ಈಗ ಇವರ ಡೈರಿಯಲ್ಲಿ 45 ಹಸುಗಳಿವೆ. ನಿತ್ಯ ಸುಮಾರು 400ರಿಂದ 450 ಲೀಟರ್ ಹಾಲು ಕರೆದು ಡೈರಿಗೆ ಹಾಕ್ತಿದ್ದಾರೆ. ತಿಂಗಳಿಗೆ 5ರಿಂದ 6 ಲಕ್ಷ ವಹಿವಾಟು ನಡೆಸ್ತಾ ಇದ್ದಾರೆ. ಇದರಿಂದ ಪ್ರತಿ ತಿಂಗಳು ಸುಮಾರು 3 ಲಕ್ಷಕ್ಕೂ ಹೆಚ್ಚು ಆದಾಯ ರಾಜೇಶ್ವರಿಯವರ ಕೈ ಸೇರ್ತಿದೆ. 4ರನ್ನ ಕೆಲಸಕ್ಕೆ ನೇಮಿಸಿಕೊಂಡಿರುವ ರಾಜೇಶ್ವರಿಯವರು ಹಸುಗಳಿಗಾಗಿ 4 ಎಕರೆಯಲ್ಲಿ ಮೇವು ಕೂಡ ಬೆಳೀತಾರೆ. ಹೈನುಗಾರಿಕೆಯಲ್ಲಿ ಯಶ ಕಂಡಿರುವ ಇವರು ಓದಿರೋದು ಬಿಕಾಂ LLB. ಸಹಕಾರ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಅವರು ನಂತರ ಟ್ರಾವೆಲ್ ಏಜೆನ್ಸಿ ಪ್ರಾರಂಭಿಸಿದ್ರು. ಆದರೆ ಯಾವುದೂ ಅವರ ಕೈಗತ್ತಲಿಲ್ಲ. ಒಂದಂತೂ ಸತ್ಯ, ಇಂದು ರಾಜೇಶ್ವರಿ ಅವರ ಸಕ್ಸಸ್ ಹಿಂದೆ ದಿನನಿತ್ಯದ ಶ್ರಮವಿದೆ. ಒಂದು ದಿನ ಕೂಡ ವಿರಮಿಸಲು ಸಾಧ್ಯವಾಗೋದಿಲ್ಲ. ತಮ್ಮೆಲ್ಲಾ ಮಿತಿಗಳನ್ನ ಧೈರ್ಯದಿಂದ ದಾಟಿ ಸಾಧನೆ ಮಾಡಿದ ರಾಜೇಶ್ವರಿ ಎಎನ್ ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ.
ಇನ್ನು ನ್ಯೂಸ್ ಫಸ್ಟ್ ಚಾನಲ್ನವರು ಭೂತಪಸ್ವಿ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಅನ್ನಿಸ್ತಾ ಇದೆ ನಮಗೆಲ್ಲ. ಯಾಕೆ ಅಂತಂದರೆ ನನ್ನ ಏನಿದೆ ಸಾಧನೆ ಏನಿದೆ ಹೈನುಗಾರಿಕೆಯಲ್ಲಿ ನಾನು ಸಾಧನೆ ಮಾಡಿರುವಂಥದ್ದು. ಹೈನುಗಾರಿಕೆ ಅಂದರೆ ಎಲ್ಲರೂ ಮೂಗು ಮುರಿತಾ ಇರೋ ಅಂತ, ಅಂದರೆ ಹಸು ಸಾಕ್ತ್ಯಾ ಏನು ಲಾಭ ಇದೆ ಅದು ಹಾಗೆ ಹೀಗೆ ಹೇಳ್ತಾನೆ ಇರ್ತಾರೆ. ಬಟ್ ನ್ಯೂಸ್ ಫಸ್ಟ್ ಚಾನಲ್ನವರು ನಾನು ಇರೋವಂಥ ಒಂದು ಕುಗ್ರಾಮ, ಅಂದರೆ ಬೇಸಿಕ್ ನೀಡ್ಸ್ ಕೂಡ ಇಲ್ಲ ನಾನಿರೋ ಅಂಥ ಕಡೆಗೆ ಹುಡುಕೊಂಡು ಬಂದು ನ್ಯೂಸ್ ಫಸ್ಟ್ ಚಾನಲ್ನವರು ನನ್ನ ಸಾಧನೆನ ಗುರುತಿಸಿ ಇವತ್ತು ಇಲ್ಲಿ ಕೃಷಿ ಸಚಿವರಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ನಮಗೆ ಪ್ರಶಸ್ತಿ ಭೂ ತಪಸ್ವಿ ಅಂದರೆ ಅದು ತುಂಬ ಕೇಳೋಕ್ಕೆ ತುಂಬ ಖುಷಿಯಾಗೋ ಅಂಥ ಒಂದು ಅವಾರ್ಡ್ ಅನ್ನಿಸ್ತಾ ಇದೆ. ಇದೆಲ್ಲ ಕೊಟ್ಟಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಹೈನುಗಾರಿಕೆನೂ ಇಷ್ಟೊಂದು ಉತ್ತೇಜನಕಾರಿಯಾಗಿ ಮಾಡಿದ್ದೀರಾ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ತುಂಬ ನ್ಯೂಸ್ ಫಸ್ಟ್ ಚಾನಲ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ ಸಚಿವರಿರ್ಬೋದು, ಎಲ್ಲ A to Z ಅಲ್ಲಿ ವಿಡಿಯೋ ಕ್ಲಿಪ್ ತಗೊಂಡು ಬರೋದ್ರಿಂದ ಹಿಡಿದು ನಮಗೆ ಪ್ರಶಸ್ತಿ ಸನ್ಮಾನ ಎಲ್ಲ ಇಲ್ಲಿಗೆ ಬಂದು ಹೋಗೋ ತನಕ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮನ್ನು ಗುರುತಿ ಸನ್ಮಾನ ಮಾಡಿಸಿದ್ದಕ್ಕೆ ನ್ಯೂಸ್ ಫಸ್ಟ್ ಚಾನಲ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಭೂತಪಸ್ವಿ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಮತ್ತೊಬ್ಬ ಸಾಧಕ ರೈತರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸಚಿನ್ ಸಿದ್ದಪ್ಪ ಬಾಲಗೊಂಡ, ಪ್ರಗತಿಪರ ರೈತರು, ವಿಜಯಪುರ. ತಂದೆ ಪ್ರಗತಿಪರ ರೈತ, ಮಗನನ್ನ ಬೇಕಾದ್ರೆ ಡಾಕ್ಟರೋ ಇಂಜಿನಿಯರೋ ಮಾಡ್ಬೋದಿತ್ತು. ರೈತನ ಮಗ ರೈತನೇ ಆಗ್ಬೇಕು ಅಂತ ಕನಸು ಕಂಡ್ರು. ಆದರೆ ಅವರ ಮಗ ಕೇವಲ ರೈತನಾಗ್ಲಿಲ್ಲ, ದೇಶವೇ ಮೆಚ್ಚುವ ರೈತನಾದ. ಬಿಸಿಲನಾಡಲ್ಲಿ ಸೇಬು ಬೆಳೆದು ಕೃಷಿ ಕ್ರಾಂತಿ ಮಾಡ್ದ. ಆ ಯುವ ರೈತನೇ ಸಚಿನ್ ಸಿದ್ದಪ್ಪ ಬಾಲಗೊಂಡ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಗ್ರಾಮದ ಸಚಿನ್ ಸಿದ್ದಪ್ಪ ಓದಿದ್ದು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್. ಎಲ್ರಂತೆ ನಾನು ಸಾಮಾನ್ಯ ರೈತನಾಗಬಾರ್ದು ಅನ್ನೋದಂತೂ ಫಿಕ್ಸ್ ಮಾಡ್ಕೊಂಡಿದ್ರು. ಹಾಗಾಗಿ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಸೇಬು ಬೆಳೆಯೋ ಬಗ್ಗೆ ತರಬೇತಿ ಪಡೆದುಕೊಂಡ್ರು. ಅದೇ ರೀತಿ ವಿಜಯಪುರದ ತಮ್ಮ ಜಮೀನಲ್ಲಿ ಸೇಬು ಬೆಳೆದು ಪ್ರತಿಯೊಬ್ಬರನ್ನು ದಿಗ್ಭ್ರಾಂತರನ್ನಾಗಿಸಿದ್ರು. ಇವರ 9 ಎಕರೆ ಜಮೀನಲ್ಲಿ 25 ತರಹದ ಹಣ್ಣುಗಳನ್ನು ಬೆಳೆದಿದ್ದಾರೆ. ಮಾವು, ಸೀತಾಫಲ, ರಾಮಫಲ, ಸ್ಟಾರ್ ಫ್ರೂಟ್, ಹಲಸಿನ ಹಣ್ಣು, ದಾಳಿಂಬೆ, ಖರ್ಜೂರ, ಪೇರಲೆ, ನೇರಳೆ, ವಾಟರ್ ಸೇಬು ಹೀಗೆ ತರಹೇವಾರಿ ಹಣ್ಣುಗಳನ್ನು ಬೆಳೆದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಸೇಬು ಬೆಳೆದು ಸಕ್ಸಸ್ ಕಂಡಿದ್ದು ಇವರೇ. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಯ ಬಳಿ 25 ಎಕರೆ ಜಮೀನಲ್ಲಿ ಹೈಟೆಕ್ ನರ್ಸರಿ ಆರಂಭಿಸಿದ್ದಾರೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಸಸಿ ಮಾರಾಟ ಮಾಡ್ತಿದ್ದಾರೆ. ತಿಂಗಳಿಗೆ 2 ಲಕ್ಷ ಸಸಿಗಳ ಬೇಡಿಕೆ ಇದ್ದು ಸದ್ಯ 1 ಲಕ್ಷಕ್ಕೂ ಹೆಚ್ಚು ಸಸಿ ಮಾರಾಟ ಮಾಡ್ತಿದ್ದಾರೆ. ಇವರ ವಾರ್ಷಿಕ ಆದಾಯ ಕೋಟಿ ಮೀರಿದೆ. 50ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿರುವ ಇವರು ಲ್ಯಾಬ್ ತೆರೆಯಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇವರ ತೋಟಕ್ಕೆ ಅಧ್ಯಯನಕ್ಕೆಂದು ವಿದ್ಯಾರ್ಥಿಗಳು, ಕೃಷಿಕರು ಆಗಮಿಸ್ತಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವರ ಕೃಷಿ ಪದ್ಧತಿ ಹೇಗಿದೆ ಅಂತ. ರೈತ ಯುವ ಸಮೂಹಕ್ಕೆ ಹೊಸ ಭರವಸೆ, ಹೊಸ ಆದರ್ಶವಾಗಿರುವ ಯುವ ರೈತ ಸಚಿನ್ ಸಿದ್ದಪ್ಪ ಬಾಲಗೊಂಡ ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಾವು ಉದ್ಯೋಗಕ್ಕೆ ಹೋಗ್ಬೇಕಂದವ ಉದ್ಯೋಗ ಕೊಡಬೇಕಂತೇಳಿ ವಿಚಾರ ಬಂದಾದಮೇಲೆ ಇವತ್ತಿಗೆ 50ರಿಂದ 60 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ.
ಆ ಉದ್ಯೋಗ ಕೊಡೋದಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ, ಯಾಕಂದರೆ ನಾವು ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಇವತ್ತಿಗೆ ಒಂದು 20 ಲಕ್ಷ ಸಸಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಅಂದರೆ 20 ಲಕ್ಷ ಜೀವಗಳನ್ನು ಕೊಟ್ಟಂಗೆ. ಆ 20 ಲಕ್ಷ ಸಸಿಗಳನ್ನು ಕೊಡ್ತೀವಿ ಅಂದರೆ ಅದು ಇನ್ನು 1 ಕೋಟಿ, ಈ ಪ್ರೋಗ್ರಾಮ್ ಆದಮೇಲೆ ನನಗೆ ವಿಚಾರ ಬಂದಿದ್ದು 1 ಕೋಟಿವರೆಗೂ ನಾವು ಒಂದು ವರ್ಷಕ್ಕೆ ಸಸಿಗಳನ್ನ ವಿತರಣೆ ಮಾಡಬೇಕನ್ನೋ ಒಂದು ಕಾರ್ಯಕ್ರಮ ಹಮ್ಕೋಬೇಕಂತೇಳಿ ಒಂದು ವಿಚಾರ ಬಂದದ್ದು. ಎರಡನೇದ್ದು, ಇನ್ನು ಇದೇ ರೀತಿ ವರ್ಷಪೂರ್ತಿ ನೀವು ವರ್ಷದಲ್ಲಿ ಒಂದಾದರೂ ಕಾರ್ಯಕ್ರಮ ಇಂಥ ಯುವಕರಿಗೆ ಗುರುತಿಸಿ ಕೊಡೋದ್ರಿಂದ ಇನ್ನೂ ನಮ್ಮಂಥ ಯುವಕರಿಗೆ, ಯಾಕಂದರೆ ನಾನು ಒಬ್ಬನಂತೇನಂತ ಹೇಳ್ತಿಲ್ಲ, ಇನ್ನೂ ಸಾಕಷ್ಟು ಯುವಕರಿಗೆ ಮಾದರಿ ಆಗ್ತದೆ. ಮತ್ತು ಸಾಕಷ್ಟು ಮುಂದೆ ಬರುವಂಥ ಈಗೇನು ಒಕ್ಕಲ್ತನ ಅಂದರೆ ಯುವಕರು ಬ್ಯಾಡಪ್ಪ ಅನ್ನೋ ಒಂದು ಲೆಕ್ಕಕ್ಕೆ ಬಂದಾರೆ. ಯಾಕಂದ್ರೆ ಈ ಕಷ್ಟ ನಷ್ಟ, ಈ ಬ್ಯಾಂಕ್ ಲೋನು ಅದು ಇದು ಮಾಡಿ ಸಾಕಾಗಿ ಹೋಗಿದೆ. ಇವತ್ತಿಗೆ ವಾಪಸ್ ಒಕ್ಕಲ್ತನಕ್ಕೆ ಬರಬೇಕಂದ್ರೆ ಇಂಥವ್ರು ಮಾದರಿ ರೈತರು, ಸಾಕಷ್ಟು ಜನ ಮಾದರಿ ರೈತರಿಗೆ ಇವತ್ತು ಗುರುತಿಸಿದ್ರಿ. ಯಾಕೆ ಮಾದರಿ ಆದರು ಅಂದರೆ ಅವರು ಒಂದು ವಿಶಿಷ್ಟವಾದದ್ದನ್ನು ಎಲ್ಲರೂ ಮಾಡಲಾರ್ದನ್ನು ಬಿಟ್ಟು ಇವತ್ತು ಹೊಸದಾಗಿ ಮಾಡಿದ್ದಾರೆ. ಅದು ಎಲ್ಲರಿಗೂ ಮಾದರಿ ಆಗ್ಯದ. ಅವ್ರನ್ನ ನೋಡಿ ಸಾಕಷ್ಟು ಜನ ಕಲಿಯುವಂಥದ್ದು ಆಗಬೇಕು. ಯಾಕಂದರೆ ಇವತ್ತೊಬ್ಬ ಬಿಜಾಪುರದವನ್ನ ಒಂದು ಹಳ್ಳಿ ಒಳಗೆ ಕೋಲಾರದಾಗ ಹೋಗಿರುವಂಥ ಕುಬ್ಕಡಿ ಕ್ರಾಸ್ದಾಗಿರುವಂಥ ನರ್ಸರಿ ಮಾಡ್ಕೊಂಡಿರುವಂಥ ಸಚಿನ್ ಬಾಲ್ಗೊಂಡನ್ನ ತಂದು ಇವತ್ತಿಗೆ ಇಲ್ಲಿಗೆ ಬಂದು ಗುರುತಿಸಿ ಸಾಕಷ್ಟು ಜನಕ್ಕೆ ನೀವು ಏನೋ ಸಾಧನೆ ಮಾಡಿ ಅಂತೇಳಿ ಏನು ತೋರಿಸ್ಯಾರ, ಇದು ಭಾಳಷ್ಟು ಹೆಮ್ಮೆಯ ವಿಚಾರ ಅಂಥೇಳಿ ಅನ್ಕೋತೀನಿ. ಅದಕ್ಕಾಗಿ ನಾವು ಈ ನ್ಯೂಸ್ ಫಸ್ಟ್ ಅವರಿಗೆ ಮೊದಲೇದಾಗಿ ಧನ್ಯವಾದಗಳು ನನ್ನ ಒಬ್ಬನ ಕಡೆಯಿಂದ ಅಲ್ಲ, ಸಾಕಷ್ಟು ರೈತ ಯುವಕರ ಕಡೆಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಈಗ ವೇದಿಕೆ ಮೇಲೆ ಬರ್ತಾ ಇರುವಂತಹ ಮತ್ತೋರ್ವ ಸಾಧಕ ರೈತ ಶ್ರೀಕಾಂತ ಕುಂಬಾರ, ಪ್ರಗತಿಪರ ರೈತರು, ಬಾಗಲಕೋಟೆ ಜಿಲ್ಲೆ. ಕೃಷಿಯ ಪರಿಕಲ್ಪನೆಯೇ ಈಗ ಬದಲಾಗಿದೆ. ರೈತ ಈಗ ಕೇವಲ ರೈತನಾಗಿ ಉಳಿದಿಲ್ಲ, ಉದ್ಯಮಿಯಾಗಿಯೂ ಬದಲಾಗಿದ್ದಾರೆ. ತಾವು ಬೆಳೆದ ಬೆಳೆಗಳಿಗೆ ಮೌಲ್ಯವರ್ಧನ ಮಾಡಿ ಮಾರುಕಟ್ಟೆಯ ಗತಿಯನ್ನೇ ಬದಲಿಸಿದ ಓರ್ವ ನಮ್ಮ ರಾಜ್ಯದಲ್ಲಿದ್ದಾರೆ. ಅವರು ಓದಿರೋದು ಕೇವಲ 10ನೇ ತರಗತಿ, ಆದರೆ ಅವರಿಗಿರುವ ಕೌಶಲ್ಯಕ್ಕೆ ಸರಿಸಾಟಿಯೇ ಇಲ್ಲ. ಅವರೇ ಶ್ರೀಕಾಂತ್ ಕುಂಬಾರ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮುಗಳಖೋಡ ಗ್ರಾಮದ ಶ್ರೀಕಾಂತ್ ಅರಿಶಿಣ, ಕಬ್ಬು, ಸಿರಿಧಾನ್ಯಗಳು, ನುಗ್ಗೆ, ಸ್ವೀಟ್ ಕಾರ್ನ್ ಬೆಳೀತಾರೆ. ವಿಶೇಷ ಅಂದ್ರೆ ಇವರದ್ದು ಸಂಪೂರ್ಣ ಸಾವಯವ ಪದ್ಧತಿ. ಇದಕ್ಕೆ ಅಗತ್ಯ ದೃಢೀಕರಣವನ್ನು ಪಡೆದುಕೊಂಡಿದ್ದಾರೆ. ಜಾಗೋರೆ ಇವರ ಬ್ರ್ಯಾಂಡ್ ಹೆಸರು. ಇದರಡಿ ಬೆಲ್ಲ, ಅರಿಶಿನ ಪುಡಿ, ಕರಿಬೇವಿನ ಪುಡಿ, ನುಗ್ಗೆ ಪೌಡರ್, ಗೋಂಗೂರ, ರೆಡ್ ಟೀ ಮಾರಾಟ ಮಾಡ್ತಾರೆ. ಇವರು ಮಾರಾಟ ಮಾಡುವ ಸಾವಯವ ಬೆಲ್ಲ ಹಾಗೂ ಬೆಲ್ಲದ ಪೂರಕ ಉತ್ಪನ್ನಗಳು ಹೆಸರುವಾಸಿ. ರಾಜ್ಯದ ಉದ್ದಗಲಕ್ಕೂ ಇವರ ಬೆಲ್ಲಕ್ಕೆ ಬೇಡಿಕೆ ಇದೆ. ಕೇವಲ ಮೌಲ್ಯವರ್ಧನೆ ಮಾತ್ರವಲ್ಲ, ಜಮೀನು ನಿರ್ವಹಣೆಯಲ್ಲೂ ಇವರು ಮಾದರಿ. ಅರಿಶಿಣ ಬೆಳೆಯನ್ನ ಸಿಸ್ಟಮ್ಯಾಟಿಕ್ ಟರ್ಮರಿಕ್ ಇಂಟೆನ್ಸಿಫಿಕೇಶನ್ ಪದ್ಧತಿಯಲ್ಲಿ ಬೆಳೆದಿದ್ದಾರೆ. ಎಲ್ಲ ಬೆಳೆಗಳಿಗೂ ಪ್ಲಾಸ್ಟಿಕ್ ಹೊದಿಕೆ ಮತ್ತು ಹನಿ ನೀರಾವರಿ ಅಳವಡಿಸಿದ್ದಾರೆ. ಸಾವಯವ ಕೃಷಿಗೆ ಬೇಕಾದ ಎಲ್ಲ ವಿಧದ ಪರಿಕರಗಳನ್ನು ಸ್ವತಃ ಉತ್ಪಾದಿಸುತ್ತಾರೆ. ಸೌರಶಕ್ತಿಯನ್ನ ವಿದ್ಯುತ್ ಪಂಪ್ಸೆಟ್ಗೆ ಬಳಸ್ತಾರೆ. ಜೈವಿಕ ಪೀಡೆನಾಶಕವನ್ನ ಅಚ್ಚುಕಟ್ಟಾಗಿ ತಯಾರಿಸೋದು ಇವರ ಸ್ಪೆಷಾಲಿಟಿ. ಎಲ್ಲ ರೈತರಿಗೆ ಅಗತ್ಯ ಮಾಹಿತಿ ನೀಡೋದು ಇವರ ನಿತ್ಯ ಕಾಯಕವಾಗಿದೆ. ತೋಟಗಾರಿಕೆ ವಿವಿಯಿಂದ ಯುವ ರೈತ, ಕೃಷಿ ಇಲಾಖೆಯ ಕೃಷಿ ಪಂಡಿತ ಪ್ರಶಸ್ತಿಯು ಇವರಿಗೆ ಲಭಿಸಿದೆ. ಕೃಷಿಯನ್ನ ತಪಸ್ಸಿನಂತೆ ಮಾಡಿ ಯುವ ಸಮೂಹಕ್ಕೆ ಮಾದರಿಯಾಗಿರುವ ಯುವ ರೈತ ಶ್ರೀಕಾಂತ್ ಕುಂಬಾರ ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.
ನಾನು 2010ರಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀವಿ. ಸಾವಯವ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀವಿ. ನನ್ನ ಒಂದು ಮುಖ್ಯವಾದ ಧ್ಯೇಯ ಏನಂತಂದರೆ, ನಾವು ಏನು ಬೆಳೆಗಳನ್ನು ಬೆಳಿತೀವೋ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು, ಅಥವಾ ನಾವು ಏನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾತ್ರ ನಾವು ನಮ್ಮ ಜಮೀನಲ್ಲಿ ಬೆಳೀತಕ್ಕಂಥ ಒಂದು ಮುಖ್ಯವಾದ ಧ್ಯೇಯವನ್ನು ನಾನು ಇಟ್ಕೊಂಡಿದ್ದೀನಿ. ಅದೇ ಮಾದರಿಯಲ್ಲಿ ನಾನು ಕೂಡ ನಾವು ಕಬ್ಬಿನಿಂದ ಬೆಲ್ಲ ಮಾಡ್ತಾಯಿದ್ದೀವಿ, ಅರಿಶಿನಿಂದ ಉತ್ಪನ್ನಗಳನ್ನು ಮಾಡ್ತಾಯಿದ್ದೀವಿ, ಮತ್ತು ಕರಿಬೇವು, ನುಗ್ಗೆ ಪುಡಿಯನ್ನು ಮತ್ತು ಬೇರೆ ಬೇರೆ ಪದಾರ್ಥಗಳನ್ನು ನಾವೇ ಸ್ವತಃ ಬೆಳೆದು ನಾವೇ ಮೌಲ್ಯವರ್ಧನೆ ಮಾಡಿ ನಮ್ಮ ಜಾಗೋರಿ ಬ್ರ್ಯಾಂಡ್ನಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಈ ಒಂದು ಸಾಧನೆಯನ್ನು ಗುರುತಿಸಿ ನ್ಯೂಸ್ ಫಸ್ಟ್ ಚಾನಲ್ ಅವರು ನಮ್ಮನ್ನು ಇಲ್ಲಿ ಕರೆಸಿ ಸನ್ಮಾನ ಮಾಡಿರ್ತಾರೆ. ಇಡೀ ಒಂದು ರಾಜ್ಯಕ್ಕೆ ನಮ್ಮ ಒಂದು ಚಿಕ್ಕ ಒಂದು ಸಾಧನೆಯನ್ನು ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನ್ಯೂಸ್ ಫಸ್ಟ್ ಚಾನಲ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಭೂತಪಸ್ವಿ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಮತ್ತೋರ್ವ ಸಾಧಕ ಮಹಿಳೆಯನ್ನ ಕಾರ್ಯಕ್ರಮದ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಜಯಲಕ್ಷ್ಮಿ ಪಾಟೀಲ್ ಬೊಮ್ಮನಾಳ, ರಾಯಚೂರು ಜಿಲ್ಲೆ. ಹೆತ್ತು ಹೊತ್ತು ಸಾಕಿದ ಎದೆ ಎತ್ತರ ಬೆಳೆದಿದ್ದ ಮಗ ಆಕ್ಸಿಡೆಂಟ್ನಲ್ಲಿ ತೀರಿಕೊಳ್ತಾನೆ. ಪುತ್ರ ಶೋಕದಿಂದ ಕುಗ್ಗಿ ಕುಗ್ಗಿ ಒಂದೇ ವರ್ಷದಲ್ಲಿ ಪತಿಯೂ ಕೂಡ ಇಹಲೋಕ ತ್ಯಜಿಸ್ತಾರೆ. ಈ ಅತೀವ ದುಃಖದಿಂದ ಹೊರಬರಲು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಜಾಯಿನ್ ಆಗ್ತಾರೆ. ಆದರೆ ಕೊರೋನಾ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ. ಇಷ್ಟೆಲ್ಲ ಕಷ್ಟಗಳ ನಡುವೆ ಅನ್ಯರ ನಿಂದನೆ ಮತ್ತು ಅವಮಾನಗಳು ಬದುಕೆ ಬೇಡ ಎನಿಸ್ಬಿಡುತ್ತೆ. ಆದರೆ ಮಗನ ನೆನಪಿಗಾಗಿ ಏನಾದ್ರೂ ಮಾಡಬೇಕು ಅಂತ ಕನಸು ಕಂಡ ಗೃಹಿಣಿಯನ್ನ ಬಾಚಿ ತಬ್ಕೊಂಡಿದ್ದು ಒಬ್ಬಳೆ, ಅವಳೇ ಭೂತಾಯಿ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೊಮ್ಮನಾಳ ಗ್ರಾಮದ ಜಯಲಕ್ಷ್ಮಿ ಪಾಟೀಲ್ ಬೊಮ್ಮನಾಳ ಇವತ್ತು ಕೃಷಿ ಕ್ರಾಂತಿ ಮಾಡಿದ್ದಾರೆ. ತಮ್ಮ 25 ಎಕರೆ ಭೂಮಿಯಲ್ಲಿ ಕರಿಬೇವು, ಅಂಜುರ, ಸೀತಾಫಲ, ಮಾವು, ರಾಮಫಲ, ಹನುಮಫಲ, ಲಕ್ಷ್ಮಣ ಫಲ, ಆರೆಂಜ್, ಸೇಬು ಸೇರಿದಂತೆ 100 ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ. ಭೂಮಿ ತಾಯಿಯ ಒಡಲಿಗೆ ರಾಸಾಯನಿಕ ಬೆರೆಸದೆ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡಿ ಇಡೀ ರಾಜ್ಯವೇ ಮೆಚ್ಚುವಂತೆ ಸಾಧನೆ ಮಾಡಿದ್ದಾರೆ. ಇವತ್ತು ಇವರ ಜಮೀನು ಅಧ್ಯಯನ ಕೇಂದ್ರವಾಗಿ ಬದಲಾಗಿದೆ. ಇವರ ಪರಿಶ್ರಮ, ಕೃಷಿ ಪದ್ಧತಿ 100 ರೈತರಿಗೆ ಮಾದರಿಯಾಗಿದೆ. ಪ್ರತಿ ಗಿಡದಲ್ಲೂ ಅವರು ಕಾಣೋದು ಕೇವಲ ಅವರ ಮಗನನ್ನ ಮಾತ್ರ. ಮಗನ ನೆನಪಿಗಾಗಿ ಶುರುವಾದ ಕೃಷಿ ಇಂದು ರೈತ ಸಮೂಹಕ್ಕೆ ಸ್ಫೂರ್ತಿ ತುಂಬಿದೆ. ಕಷ್ಟಗಳಿಗೆ ಕರಗದೆ ಸವಾಲುಗಳನ್ನ ಸರಮಾಲೆ ಮಾಡಿಕೊಂಡು ಜಯಿಸಿದ ಜಯಲಕ್ಷ್ಮಿ ಪಾಟೀಲ್ ಬೊಮ್ಮನಾಳ ಅವರು ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದ್ಭುತ ಅನ್ನಿಸ್ತು. ನಮ್ಮಂಥ ಎಲ್ಲೋ ಒಂದು ಕಡೆ ಎಲೆಮರೆ ಕಾಯಿ ಇರೋರನ್ನ ಗುರುತಿಸಿ ಸನ್ಮಾನಿಸಿ ಪ್ರಶಸ್ತಿ ಕೊಟ್ಟು, ಈ ಪ್ರಶಸ್ತಿ ಅನ್ನೋದೇನಿದೆಯಲ್ಲ, ಇದು ಎತ್ತಿನ ಮೇಲೆ ನೊಗ ಇಟ್ಟಂಗೆ. ನಾವು ಎತ್ತನ್ನು ನಾವು ಗಳಿ ಹೊಡಿಬೇಕಾದ್ರೆ ನೊಗ ಇಟ್ಟೋದಕ್ಕೆ ಭಾರ ಇಟ್ಟು ನಾವು ಮುಂದೆ ಕಳಿಸ್ತೀವಿ. ಯಾಕಂತ ಈ ಭಾರ ಇದ್ದರೆ ಮುಂದೆ ಅದು ಉಳುಮೆ ಮಾಡ್ತದೆ, ದುಡಿತದ ಅನ್ನೋ ಒಂದು ಉದ್ದೇಶಕ್ಕಾಗಿ. ಅದರಂಗೆ ಈ ಪ್ರಶಸ್ತಿ ನಮ್ಗೆ ಇದು ನಮ್ಗೆ ಈ ಪ್ರಶಸ್ತಿ ಕೊಟ್ಟಂಗೆಲ್ಲ ನಮ್ಗೊಂಥರ ನೊಗ ಇಟ್ಟಂಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧಿಸ್ಬೇಕನ್ನೋ ಒಂದು ಮನಸ್ಸು ಬರ್ತೈತಿ. ಇನ್ನು ನಾನು ಈ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಯಾವ ರೈತರು ಕೂಡ ಎದೆಗುಂದದೆ, ಯಾವುದೇ ಕಾರಣಕ್ಕೂ ಎದೆಗುಂದದೆ, ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ, ಒಂದು ವರ್ಷ ಇಲ್ಲ ಒಂದು ವರ್ಷ ಕೊಟ್ಟೆ ಕೊಡ್ತಾಳೆ ಅನ್ನೋ ಒಂದು ಮನಸ್ಸನ್ನು, ಆತ್ಮಸ್ಥೈರ್ಯನ ಗಟ್ಟಿ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ವ್ಯವಸಾಯನ ಬಿಡಬಾರ್ದು. ಈಗ ಎಷ್ಟೋ ಜನ ನಾನು ಹಳ್ಳಿಗಳಲ್ಲಿ ನೋಡ್ತೀನಿ, ಈ ಕೆಲಸ ಇಲ್ಲ ಅಂತೇಳಿ ವಲಸೆ ಹೋಗೋದನ್ನು ನೋಡಿದ್ದೀನಿ. ಜಮೀನುಗಳನ್ನು ಬೀಳು ಬಿಟ್ಟು ಅವರು ದುಡಿಲಿಕ್ಕೆ ಅಂತೇಳಿ
ಬೆಂಗಳೂರು ಈ ಥರ ಎಲ್ಲ ಹೋಗ್ತಾ ಇದ್ದಾರೆ. ಅದು ತಪ್ಪು, ಅದು ಬೇಡ. ಭೂಮಿ ತಾಯಿನ ಯಾವತ್ತೂ ಬರಡು ಮಾಡಬೇಡ್ರಿ. ಮತ್ತು ಜೊತೆಗೇನಪ್ಪ ಅಂತಂದರೆ ಅತಿ ಹೆಚ್ಚು ರಾಸಾಯನಿಕ ಬಳಸಿ ನಾವು ತಿನ್ನೋ ಆಹಾರಕ್ಕೆ ವಿಷ ಬೆರೆಸ್ದಂಗೆ, ಅದು ಎಲ್ಲರಿಗೂ ಗೊತ್ತಿದ್ರೂ ಕೂಡ ನಾವು ಅದನ್ನೇ ತಪ್ಪು ಮಾಡ್ತಾಯಿದ್ದೀವಿ. ಅದು ಬೇಡ, ಅದನ್ನು ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳ್ತಾ ನಾನು ಕೂಡ ಸಾವಯವನ್ನೇ ಮಾಡ್ತಾ ಇರೋದೆಲ್ಲನೂ. ಏನು ಸರ್, ಇಷ್ಟು ಹೇಳ್ತಾ ನನ್ನ ಈ ಒಂದು ಸಾಧನೆಯನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಟ್ಟಂತಹ ನ್ಯೂಸ್ ಫಸ್ಟ್ ಚಾನೆಲ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆಯೂ ಈ ಭೂತಪಸ್ವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರೈತರನ್ನ ಸನ್ಮಾನಿಸಿದಂಥ ನಮ್ಮ ರಾಜ್ಯದ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿಯವರು ರೈತರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೋತೀನಿ. ನ್ಯೂಸ್ ಫಸ್ಟ್ ಭೂತಪಸ್ವಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹುಬ್ಳಿನಲ್ಲಿ ಮೊದಲನೇದಾಗಿ ಆಯೋಜಿಸಿರ್ತಕ್ಕಂಥ ನಮ್ಮ ನ್ಯೂಸ್ ಫಸ್ಟಿನ MD ಅವರು, ನನ್ನ ಆತ್ಮೀಯ ಗೆಳೆಯರು ರವಿಯವರಿಗೆ ಮತ್ತು ಅವರ ಎಡಿಟರ್ ಮಾರುತಿಯವರಿಗೆ ಮತ್ತು ಅವರೆಲ್ಲ ಟೀಮ್ಗೆ ಇಡೀ ರಾಜ್ಯದ ರೈತರ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಒಟ್ಟಾರೆ ಈ ಕಾರ್ಯಕ್ರಮ ಅತ್ಯಂತ ಪ್ರಶಂಸನೀಯ. ರವಿಯವರು ಭಾಳ ವಿಶೇಷವಾಗಿ ಇದಕ್ಕೆ ತುಂಬ ರೈತರಿಗೆ ಕನೆಕ್ಟ್ ಆಗುವಂಥ, ರೈತರಿಗೆ ಒಂದು ಒಳ್ಳೊಳ್ಳೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹೆಚ್ಚು ಪ್ರತಿ ವರ್ಷದಲ್ಲಿ 3-4 ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. 100ಕ್ಕೆ 100 ಯಾರು ಮಣ್ಣನ್ನು ಭೂತಾಯಿಯನ್ನು ಪ್ರೀತಿಸ್ತಾರೋ, ಅದಕ್ಕೆ ಸಂಪೂರ್ಣ ಅವರ ಜೀವನವನ್ನು ತೊಡಗಿಸ್ಕೋತಾರೋ ಅವ್ರಿಗೆ ಮಾತ್ರ ನಷ್ಟ ಇಲ್ಲ. ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ನಮ್ಮ ಈ ಭೂತಪಸ್ವಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇಷ್ಟು ಸುಂದರವಾಗಿ ನಡೆಯೋದಕ್ಕೆ ಕಾರಣ ನಮ್ಮ ಕಾರ್ಯಕ್ರಮಕ್ಕೆ ಸಹಯೋಗವನ್ನ ಕೊಟ್ಟವರು ಮೊದಲನೇದಾಗಿ ನಮ್ಮ ಬ್ಯಾಂಕಿಂಗ್ ಪಾರ್ಟ್ನರ್ ಕರ್ನಾಟಕ ಬ್ಯಾಂಕ್ನ ಈರಣ್ಣ ನಾಗರಾಳ, AGM ಅಂಡ್ ರೀಜನಲ್ ಹೆಡ್, ಕರ್ನಾಟಕ ಬ್ಯಾಂಕ್ ರೀಜನಲ್ ಆಫೀಸ್ ಹುಬ್ಳಿ ಅವರನ್ನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿಯವರು ಅವರಿಗೆ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೋತೀನಿ. ಕನ್ನಡ ನಾಡಿನ ಪ್ರತಿಷ್ಠಿತ ನ್ಯೂಸ್ ಚಾನಲ್ ಆದಂಥ ನ್ಯೂಸ್ ಫಸ್ಟು ಕರ್ನಾಟಕದ ವಿವಿಧ ಭಾಗಗಳಲ್ಲಿರುವಂಥ ರೈತರ ಒಂದು ಸಾಧನೆಯನ್ನು ಗುರುತಿಸಿ ಭೂ ತಪಸ್ವಿ ಎಂಬ ಬಿರುದಿನೊಂದಿಗೆ ಇವತ್ತು ಅವರನ್ನು ಸನ್ಮಾನ ಮಾಡಿದ್ದಾರೆ. ಇಂಥ ಸನ್ಮಾನ ಮಾಡಿರುವಂಥದ್ದು ನ್ಯೂಸ್ ಫಸ್ಟ್ ಚಾನಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು. ನಮ್ಮ ಕರ್ನಾಟಕ ಬ್ಯಾಂಕು 100 ವರ್ಷ ಮುಗಿಸಿ 101 ವರ್ಷದಲ್ಲಿ ನಾವು ಇಡೀ ದೇಶಾದ್ಯಂತ ಬ್ಯಾಂಕಿಂಗ್ ಸೇವೆಯನ್ನು ನಾವು ಮಾಡ್ತಾ ಬಂದಿದ್ದೀವಿ. ಎಸ್ಪೆಷಲಿ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ರೈತರ ಒಂದು ಅವರ ಬೆಳವಣಿಗೆಗೆ ಮತ್ತು ಅವರ ಜೀವನ ಬೆಳೆ ಒಂದು ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಹಲವಾರು ಸಾಲ ಯೋಜನೆಗಳು ನಮ್ಮ ಬ್ಯಾಂಕಿನಲ್ಲಿದ್ದು ಈಗಾಗಲೇ ನಾವು ದೇಶಾದ್ಯಂತ ಅದನ್ನು ನಾವು ಬೇರೆ ಬೇರೆ ಸ್ಕೀಮ್ಗಳ ಮುಖಾಂತರ ನಾವು ಕೊಡ್ಮಾಡ್ತಾ ಇದ್ದೀವಿ. ಅದರಿಂದ ಕೂಡ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ. ಮತ್ತು ಅದರ ಜೊತೆಗೆ ಬೇರೆ ರೀತಿಯಾದ ಹೌಸಿಂಗ್ ಸಾಲಗಳು, ವಾಹನ ಸಾಲಗಳು ಮತ್ತು ಫ್ಯಾಕ್ಟ್ರಿ ಕಟ್ಟುವಂಥ ಸಾಲಗಳಲ್ಲಿ ಮುಂತಾದ ಸಾಲಗಳು ಕೊಡೋದ್ರ ಮುಖಾಂತರ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಮ್ಮ ಬ್ಯಾಂಕು ಅತ್ಯಂತ ಪಾತ್ರ ನಿರ್ವಹಿಸಿದೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸುತ್ತೆ. ಮತ್ತೊಮ್ಮೆ ನಾವು ಇಂಥ ಒಂದು ಪ್ರತಿಷ್ಠಿತ ಚಾನಲ್ ಜೊತೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದಕ್ಕೆ ನಾವು ಕರ್ನಾಟಕ ಬ್ಯಾಂಕು ಪಾರ್ಟ್ನರ್ ಆಗಿ ನಾವು ಇವತ್ತು ಅವರು ಕೈ ಜೋಡಿಸಿದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನ್ಯೂಸ್ ಚಾನಲ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸುತ್ತೇನೆ. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಸ್ಪೆಷಲ್ ಪಾರ್ಟ್ನರ್ JC ಹಿರೇಮಠ್
ಮ್ಯಾನೇಜಿಂಗ್ ಡೈರೆಕ್ಟರ್, ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್, ಹುಬ್ಳಿ. ನ್ಯೂಸ್ ಫಸ್ಟ್ ಚಾನಲ್ನವರು ಭೂ ತಪಸ್ವಿ ಅಂತ ಕಾರ್ಯಕ್ರಮವನ್ನು ಇಲ್ಲಿ ಅದು ಹುಬ್ಬಳ್ಳಿ ಅಂತ ಒಂದು ಸಿಟಿ ಒಳಗೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ಇಂಥ ಅನೇಕ ಕಾರ್ಯಕ್ರಮಗಳನ್ನು ತಾಲೂಕುವಾರ ಮಾಡಿ ಮತ್ತು ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲ ಅಂತಾರೆ. ಈಗ ಒಬ್ಬರನ್ನ ನೀವು ಇಲ್ಲಿ ತೋರಿಸ್ಕೊಟ್ರಿ, ಒಬ್ಬ ರೈತರೇ ಏನೋ ಮ್ಯಾನುಫ್ಯಾಕ್ಚರ್ಲಿಂತ್ರ ಸೇಲ್ವರೆಗೆ ಅಂದ್ರೆ ನಾವೇನಂತೀವಿ ಮ್ಯಾನುಫ್ಯಾಕ್ಚರ್ ಟು ಟ್ರೇಡಿಂಗ್ ಅಂತ ಹೇಳ್ತೀವಿ ನಮ್ಮ ಬಿಸ್ನೆಸ್ ಇದ್ರೊಳಗೆ. ಅಂಥವ್ರನ್ನ ಒಬ್ಬರು ರೈತರನ್ನ ನೋಡಿದೆ ನಾನು. ಇಂಥ ರೈತರು ಸಾಕಷ್ಟು ಜನ ಇರ್ತಾರೆ. ಇದನ್ನ ತಾಲೂಕು ಮಟ್ಟದಲ್ಲಿ ನೀವು ಇನ್ನೂ ದೊಡ್ಡ ಪ್ರೋಗ್ರಾಮ್ ಮಾಡಿ ಅಂಥವ್ರನ್ನ ಗುರುಸಿಕೊಟ್ಟು ಇಂಥ ಸಾಕಷ್ಟು ಜನರು ಮತ್ತು ಮ್ಯಾನುಫ್ಯಾಕ್ಚರ್ ಟು ಸೇಲರ್ ಆಗಲಿ ಅಂತ ನನ್ನದೊಂದು ಆಸೆ. ಇಷ್ಟು ಹೇಳಿ ನಾನು ಇದಕ್ಕೆ ಕಾರ್ಯಕ್ರಮ ಭಾಳ ಚೆನ್ನಾಗಿ. ನಮ್ಮ ಕಾರ್ಯಕ್ರಮದ ಮತ್ತೊಬ್ಬ ಸ್ಪೆಷಲ್ ಪಾರ್ಟ್ನರ್ ಖಾಜಾ ಹುಸೇನ್ ಇಮಾಮ್ ಹುಸೇನ್ ಗುಳಗುಂಡಿ, ಪ್ರೊಪ್ರೈಟರ್ ಬಿಸ್ಮಿಲ್ಲಾ ಆಗ್ರೋ ಇಂಪ್ಲಿಮೆಂಟ್ಸ್, ಅಣ್ಣಿಗೇರಿ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಆಯಿತು. ಮತ್ತು ಸುಮಾರು 10 ಜನರು ಎಲ್ಲ ಸಾಧಕರಿಗೆಲ್ಲ ಎಲೆಮರೆ ಕಾಯಿ ಅಂತಿದ್ದ ಎಲ್ಲ ಸಾಧಕರಿಗೆ ಗುರುತಿಸಿ ತಾವು ಒಂದು ಅವ್ರಿಗೆ ಒಂದು ಅವಾರ್ಡು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡೋದು ಭಾಳ ಖುಷಿ ಆಯಿತು. ತುಂಬ ಫೀಲ್ಡಲ್ಲಿ ಎಲ್ಲ ಫೀಲ್ಡಲ್ಲಿನೂ ಗುರುತಿಸಿ ಚಿತ್ರರಂಗದಾಗ ಯಾರೋ ಒಂದು ಸಣ್ಣ ಕಲಾವಿದ ಇದ್ದರು ಗುರ್ತ ಹಿಡಿತಾರೆ. ಬಟ್ ರೈತರಿಗೆ ತುಂಬ ಸಾಧಕರಿದ್ದಾರೆ. ರೈತರು ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಅನ್ನದಾತನೇ ಅನ್ನ ನೀಡೋವ. ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಅವ್ನು ಸಾಫ್ಟ್ವೇರ್ ಯಾರೋ ಇರಲಿ, ಪ್ರತಿಯೊಬ್ಬಗೂ ಅನ್ನ ನೀಡೋವ ಅನ್ನದಾತ. ಅವನಿಗೆ ಯಾರು ಜಾಸ್ತಿ ಗುರ್ತ ಹಿಡಿದು ಇದು ಮಾಡಲ್ಲ. ಈ ಕಾರ್ಯಕ್ರಮ ಸ್ಪೆಷಲಿ ರೈತರಿಗಾಗಿ, ರೈತ ಸಾಧಕರಿಗಾಗಿ ಮಾಡಿರೋದು ತುಂಬ ಶ್ಲಾಘನೀಯ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಸ್ಮರಣಿಕೆಯನ್ನ ನೀಡುವುದಕ್ಕೆ ನಮ್ಮ ನ್ಯೂಸ್ ಫಸ್ಟ್ ವಾಹಿನಿಯ ಎಡಿಟರ್ ಇನ್ ಚೀಫ್ ಮಾರುತಿ ಎಸ್ಎಚ್ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀವಿ.
ತಪಸ್ವಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಕ್ತಾಯವಾಗ್ತಾ ಇದೆ. ಕೃಷಿ ಅನ್ನೋದೇ ಒಂದು ಕಠಿಣ ತಪಸ್ಸು. ಆ ಕಠಿಣ ತಪಸ್ಸನ್ನ ಮಾಡ್ತಾ ಶತಮಾನಗಳಿಂದ ಕಾಯಕ ಯೋಗಿಗಳಾಗಿರುವಂತಹ ರೈತರನ್ನ ಸದಾಕಾಲ ಗೌರವಿಸೋಣ. ಮತ್ತೊಮ್ಮೆ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ರೈತ ದಿನಾಚರಣೆಯ ಶುಭಾಶಯಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Special partners Bismillah Agro Implements, Mahalakshmi Implements. Banking partner Karnataka Bank.